ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಈ ವಾರದ ಪಂಚಾಂಗ ಹಾಗೂ ವಾರ ಕತೆ, ಸಂಸ್ಕಾರದ ಕತೆಗೆ ಆರಂಭಕ್ಕೂ ಮೊದಲು ಇವತ್ತು ಹೇಗೆ ಗ್ರಹಗಳ ಸ್ಥಿತಿ ಇದೆ, ಈ ವಾರದ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದು ನೋಡೋಣ. 15ನೇ ತಾರೀಕು ಡಿಸೆಂಬರ್ 2024 ಭಾನುವಾರ, ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ಪೌರ್ಣಮಿ, ಮೃಗಶಿರ ನಕ್ಷತ್ರ, ಶುಭಯೋಗ, ಭವಕರಣ, ವಿಷ್ಣು ದೀಪೋತ್ಸವ. ವಿಶೇಷವಾಗಿ ಹೊಸ್ತಿಲ ದೀಪೋತ್ಸವ ಅಂತ ಕೂಡ ಕರಿತೇವೆ, ನಡೀತಿದೆ ಮಕ್ಕಳೇ. ನೋಡಿ, ಆಲ್ರೆಡಿ ಷೇರುಪೇಟೆಯ ಒಂದು ತಲ್ಲಣ, ಸ್ಟಾಕ್ ಮಾರ್ಕೆಟ್ ಇದು ಬಂದು ನಮ್ಮ ಎಕಾನಮಿಯನ್ನು ತೋರಿಸುತ್ತೆ. ಆ ಒಂದು ಡಾಲರ್ ಮುಂದುಗಡೆ ನಮ್ಮ ಒಂದು ರೂಪಾಯಿ ಮೌಲ್ಯ ಇಳಿದಿರ್ತಕ್ಕಂಥದ್ದು, ಅಂದ್ರೆ ಹಣದ ಉಬ್ಬರ. ನಮ್ಮ ಹತ್ರ 100 ರೂಪಾಯಿ ಇದೆ ಅಂದ್ರೆ ಮೊದಲು ಒಂದು 1000 ರೂಪಾಯಿ ಇಟ್ಕೊಂಡು ನಾವು ಹೊರಗಡೆ ಇಲ್ಲ 100 ರೂಪಾಯಿ ಇಟ್ಕೊಂಡು ಒಂದು ತರಕಾರಿ ತಗೊಳ್ಳಕ್ಕೆ ಹೋದ್ರೆ ಒಂದು 5 ವರ್ಷದ ಹಿಂದ್ಗಡೆ ಬುಟ್ಟಿ ತುಂಬ ಇಲ್ಲ ಒಂದು 3 kg 4 kg ಪಪ್ಪಾಯ ತರ್ತಿದ್ವಿ. ಇವತ್ತು 1 kg ಇಲ್ಲ 1.5 kg ಪಪ್ಪಾಯ ಸಿಕ್ಕಿದ್ರೆ ಹೆಚ್ಚು. ಹೌದಾ? 5 ವರ್ಷದ ಹಿಂದ್ಗಡೆ ನಾವು 100 ರೂಪಾಯಿ ಇಟ್ಕೊಂಡು ಹೋದ್ರೆ 3 ಲೀಟರ್ ಹಾಲು ಸಿಕ್ತಿತ್ತು. ಇವತ್ತು 2 ಲೀಟರ್ ಹಾಲು. ಅಂದ್ರೆ ದುಡ್ಡು ಇಷ್ಟು ಬರ್ತಿತ್ತು, ಈಗ ಹಾಗೆ ಇಳಿತಾ ಬರ್ತಿದೆ. ನಮ್ಮ ವರಮಾನ ಹೆಚ್ಚಿಸ್ಕೋಬೇಕು, ಎಚ್ಚರಿಕೆ. ಉಳಿತಾಯ ಹೆಚ್ಚಿಸ್ಕೊಳ್ಳಿ, ಅನಧಿಕೃತವಾಗಿ ಖರ್ಚುಗಳನ್ನ ಮಾಡ್ಕೋಬೇಡಿ. ಯಾರೋ ಹೇಳಿದ್ರು ಗಾಡಿ ತಗೋಬಿಡೋಣ, ಒಂದು ಎಲೆಕ್ಟ್ರಿಕ್ ಕಾರು, ಎಲೆಕ್ಟ್ರಿಕ್ ವೆಹಿಕಲ್ ಬಂದ್ಬಿಟ್ಟಿದೆ, ಎಲೆಕ್ಟ್ರಿಕ್ ಬೈಕ್ ಬಂದ್ಬಿಟ್ಟಿದೆ. ಎಷ್ಟು ಉಳಿಸ್ತೀರಿ? ಜಾಗ್ರತೆ. ಯಾರೋ ಹೇಳಿದ್ರು ಮನೆ ಡಿಸ್ಕೌಂಟ್ ಅಲ್ಲಿ ಕೊಡ್ತಿದ್ದೀವಿ, ಜಾಗ ಕೊಡ್ತಿದ್ದೀವಿ, ಲೋನ್ ಕೊಡ್ತೀವಿ, ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ, ಡೆಬಿಟ್ ಕಾರ್ಡ್ ಕೊಡ್ತೀವಿ. ನಿಮ್ಮ ಖರ್ಚುಗಳನ್ನ ಕಡಿಮೆ ಮಾಡಿಕೊಳ್ಳಿ. 5,000 ರೂಪಾಯಿ ಶರ್ಟ್ ಬೇಡ, 500 ರೂಪಾಯಿ ಶರ್ಟ್ ತಗೊಳ್ಳೋಣ. ಅದೇ ಜಾಗದಲ್ಲಿ 4 ಶರ್ಟ್ ತಗೊಳ್ಳೋಣ, 3 ತಿಂಗಳಿಗೆ ಒಂದು ಚೇಂಜ್ ಮಾಡ್ಕೊಳ್ಳೋಣ. ಯಾಕಂದ್ರೆ 5,000 ರೂಪಾಯಿ ಶರ್ಟ್ ತಗೊಂಡಿದ್ದೀನಿ ಅಂತ ದಿನ ಹಾಕೊಂಡು ಹೋದ್ರೆ ನಮ್ಮನ್ನ ಹಿಂಗೆ ನೋಡ್ತಾರೆ. 500 ರೂಪಾಯಿಂದ ಹಾಕೊಳ್ಳಿ, 5 ತಗೊಳ್ಳಿ, ಚೇಂಜ್ ಮಾಡ್ಕೋತಾ ಇರಿ ವಾರಕ್ಕೊಂದು ದಿನ. ಆ ರೀತಿ ನೀವು ಒಂದು 6 ತಿಂಗಳು 1 ವರ್ಷ ಮೇಂಟೈನ್ ಮಾಡ್ಬೋದು. ಉಳಿತಾಯ ಅದ್ರಲ್ಲಿ 2,000 ರೂಪಾಯಿ. ಜಾಗ್ರತೆ. ಯಾರೋ ಹೇಳ್ತಾರೆ ಪಕ್ಕದವರ ಪ್ರಭಾವ. ನೋಡಿ, ಗುರು ವಕ್ರ, ಬುಧ ವಕ್ರ, ಕುಜ ವಕ್ರ, ಎಲ್ಲಾ ಒಂಥರ ಗ್ರಹಗಳು ಚಲ್ಲಾಪಿಲ್ಲಿ. ಗಮನಿಸಿ ನೋಡಿ ಮಕ್ಕಳೇ, ಸುತ್ತಮುತ್ತ ನಡೀತಿರೋ ವಾತಾವರಣ, ಪ್ರಕೃತಿ, ಆ ಒಂದು ಫ್ಲಡ್ಡು, ಇನ್ನೊಂದು ಸುನಾಮಿ, ಏನೇನೋ ಒಂಥರ ಮಾಯೆಯಲ್ಲಿ ನಿಂತು ಬಿಟ್ಟಿದೆ. ಭಯ. ಮುಂದಕ್ಕೆ ಹೋಗೋಕ್ಕೂ ಆಗ್ತಿಲ್ಲ, ಹಿಂದಕ್ಕೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ನಿರ್ಧಾರ ತಗೊಳಕ್ಕೂ ಆಗ್ತಿಲ್ಲ. ದುಮ್ಕೋಣ, ಬಿಡೋಣ, ಮಾಡೋಣ. ಮಾಡಿದ್ಮೇಲೆ ಓಡ್ ಬರ್ತೀರಿ. ಮೊನ್ನೆ ಕೂಡ ಒಬ್ರು ದೊಡ್ಡ ಉದ್ಯಮಿ ಇಲ್ಲೋ ಒಂದು ಪರದೇಶದಲ್ಲಿ 1.5 ಕೋಟಿ ರೂಪಾಯಿ ಕೊಟ್ಟು ಸರಕಿಗೆ ಬಂದ್ಬಿಟ್ಟಿದ್ದಾರೆ. 1.5 ತಿಂಗಳಾಗಿದೆ, 1.5 ಕೋಟಿ ಕೊಟ್ಟು ಇನ್ನೂ ಸರಕು ಬಂದಿಲ್ಲ. ಅವನೇನೋ ಕಾರಣ ಹೇಳ್ತಿದ್ದಾನೆ. ಮಾಡೋಕು ಮೊದಲು ನನಗೀಗ ಬಲ ಇದೆಯಾ? ಸಿಂಹ ಲಗ್ನಕ್ಕೆ ಗುರು ವಕ್ರ, 10ನೇ ಮನೇಲಿದ್ದಾನೆ, ಪ್ರೊಫೆಷನ್ ಮನೇಲಿದ್ದಾನೆ, ತೊಳಲಾಟಕ್ಕೆ ಸಿಕ್ಕಾಕೋಬೇಕು. ಅದ್ರ ಮೇಲೆ ಇನ್ನೊಂದು ಹೈಯರ್ ರಿಸ್ಕ್ ತಗೊಂಡು ಇನ್ನೊಂದು 10 ಕೋಟಿ ಹಾಕಿ ಮಾಲನ್ನು ತರಿಸ್ಕೊಳ್ಳೋಣ ಅಂತಕ್ಕಂಥದ್ದು, ಮತ್ತೆ ಸಿಕ್ಕಾಕೊಳ್ಳೋದು. ಅಲ್ಲ ಸಾರಿ, ಎಂತ ಕೆಲಸ ಮಾಡ್ಕೊಂಡ್ರಿ? ಅಲ್ಲ, ಶ್ರೀಲಂಕಾ ಹೋಗಿ ಸೀದಾ ಇಲ್ಲಿಗೆ ಬರ್ತಿದ್ದೀವಿ. ಏನಿಲ್ಲ, ಅದಕ್ಕೊಂದು ಸಣ್ಣ ಕರೆಕ್ಷನ್ ಅಷ್ಟೇ. ಬ್ಯಾಂಕಿಂದ ಲೆಟರ್ ಆಫ್ ಕ್ರೆಡಿಟ್ ತಗೋಬಿಟ್ರೆ ಸಾಕು. ನಮ್ ದುಡ್ಡು ತೆಗಿಯೋಕ್ ಬಿಡಲ್ಲ ಬ್ಯಾಂಕು. ಸರಕು ಬಂದಿದೆ, ಓಕೆ, ನಮ್ಗೆ ಆ ಕ್ವಾಲಿಟಿ ರೀಚ್ ಆಗಿದೆ, ಸರಕು ತಲುಪಿಸ್ದವನು, ಸರಕು ತಗೊಂಡವನು, ಎಲ್ರು ಓಕೆ ಆದ್ಮೇಲೆ ಅಲ್ಲಿ ಅಮೌಂಟ್ ರಿಲೀಸ್ ಆಯ್ತು ಅವನಿಗೆ. ಅವನು ಸೇಫ್ಟಿ, ನಾವು ಸೇಫ್ಟಿ. ಆ ಕ್ವಾಲಿಟಿಯ ಸರಕು ಬಂದಿದೆಯಾ, ಆ ಟೈಮಿಗೆ ಬಂದಿದೆಯಾ? ಈಗ ಮಾರ್ಕೆಟ್ ಅಲ್ಲಿ ಇವತ್ತು 2% ಬಡ್ಡಿ ಇದೆ. ಕಡಿಮೆ ಅಂದರು ನೀವು ಅಂದ್ಕೊಳ್ಳೋದಷ್ಟೇ. ನೀವು ಯಾವ್ದಾದ್ರು ಗೋಲ್ಡ್ ಪ್ಲೆಜ್, ಬಂಗಾರ ಅಡಮಾನ ಇಡೋಕ್ ಹೋಗಿ ಒಂದು 30 ತಿಂಗಳಿಗೆ ನೀವು ಬಡ್ಡಿ ಲೆಕ್ಕ ಹಾಕೊಳ್ಳಿ.
ಒಂದು ದಿನ ಮಿಸ್ ಆದ್ರೂ 10,80,000 ಕಟ್ತೀರಿ, ಕಡಿಮೆ ಅಂದ್ರೂ 9 ಲಕ್ಷ ಕಟ್ತೀರಿ ಬಡ್ಡಿ. 30 ತಿಂಗಳಿಗೆ ನೀವು 9 ಲಕ್ಷ ಮಿನಿಮಮ್, ಇಲ್ಲ 11 ಲಕ್ಷದವರೆಗೂ ಕಟ್ಟಿಬಿಡ್ತೀರಿ. ಗೊತ್ತಿದೆಯಾ? ಅಂತ ಅಂಬಾನಿಯೇ ನಮ್ಮ ಭಾರತದಲ್ಲಿ ಇಂಟ್ರೆಸ್ಟ್ ಜಾಸ್ತಿ, ಬಡ್ಡಿ ಜಾಸ್ತಿ ಅಂತ ಹೇಳಿ ತನ್ನ ಸಾಲ ತೀರಿಸ್ಕೊಳ್ಳೋಕ್ಕೆ ಪರದೇಶದಲ್ಲಿ ಸ್ವತ್ತುಗಳ ಅಡಮಾನವೋ ಇಲ್ಲ ಬಿಸ್ನೆಸ್ ಎಂಪೈರ್ ಮೇಲೆ ಹೆಸರು 25,000 ಕೋಟಿ ಸಾಲಕ್ಕೆ ತಗೋತಿದ್ದಾನೆ. ಅಲ್ಲೊಂದು 4% ಸಿಗ್ಬೋದು, ಇಲ್ಲ 3% ಸಿಗ್ಬೋದು. ನಾನೊಂದು 4% ಉಳಿಸ್ಕೋತಾನೆ ಅನ್ನೋ ಲೆಕ್ಕಾಚಾರದಲ್ಲಿ. ಇಲ್ಲಿ ತಗೋತೀವಿ ಅಂದ್ರೆ 10% ಇಂಟ್ರೆಸ್ಟ್. ನೆನ್ಪಿಟ್ಕೊಳ್ಳಿ, ಬಿಸ್ನೆಸ್ ಲೋನ್ ಅಂದ್ರೆ ಅದು 12, 14, 18 ಈ ರೀತಿ ಇರುತ್ತೆ. ಯಾರೋ ಸಾಲ ಕೊಡ್ತಾರೆ, ಒಂದು ಫರ್ನಿಚರ್ ಹಾಕೊಂಡ್ಬಿಡೋಣ, ಟಿವಿ ಹಾಕೋಬಿಡೋಣ, ಬಂಗಾರ ತಗೋಬಿಡೋಣ, ಏನೇನೋ ಮನೇಲಿ ತುಂಬಿಸ್ಕೋಬೇಡಿ ಮಕ್ಕಳೇ. ಗುರು ವಕ್ರ, ಬುಧ ವಕ್ರ, ಜೀವಕಾರಕ, ಜೀವ ಜಗ್ಗ 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 ಜಗ್ಗ. ನಮ್ಮಲ್ಲಿ ಶಕ್ತಿಗಳಿಲ್ಲ. ಕುಜ ನೀಚ, ಓಡೋ ಶಕ್ತಿ ಇಲ್ಲ. ತಲೆ ಕೆಡ್ಸೋಕ್ ಮಾತ್ರ ಬುಧ ವಕ್ರವಾಗಿ ಕೂತಿದ್ದಾನೆ. ಅವನ ಕೇಂದ್ರದಲ್ಲಿ ಶನಿ ಬುಧನನ್ನು ನೋಡ್ತಿದ್ದಾನೆ. ಅವನಿಗೆ ಗುರು ಕೇಂದ್ರದಲ್ಲಿ ಶನಿ ನೋಡ್ತಿದ್ದಾನೆ. ಆ ಶನಿಯನ್ನ ಅಷ್ಟಮ ಭಾವದಿಂದ ಕುಜ ನೋಡ್ತಿದ್ದಾನೆ. ಬುದ್ಧಿ, ಮಾತು, ಆಲೋಚನೆ, ವಿವೇಚನೆ ನಿಧಾನ ಮಾಡಿ, ಏನೂ ಆಗಲ್ಲ. ಇನ್ನೊಂದು 5 ದಿನ ಆಗ್ಲಿ, ಇನ್ನೂ 1 ತಿಂಗಳಾಗ್ಲಿ, ನೀವೇನು ಭಾರತದ ಪ್ರಧಾನಮಂತ್ರಿ, ನೀವು ಫೈನಾನ್ಸ್ ಮಂತ್ರಿ, ನೀವು ಸೈನ್ ಹಾಕಿದ ತಕ್ಷಣ 1 ಲಕ್ಷ ಜನಕ್ಕೆ ಅನ್ನ, ನೆರಳು, ಬಟ್ಟೆ, ಬದುಕು, ಓದು, ಇನ್ನೊಂದು ವಿದ್ಯುತ್ ಉಚಿತ, ಬಸ್ ಉಚಿತ. ಈಗ ಅರವಿಂದ್ ಕೇಜ್ರಿವಾಲ್ ಏನೋ ಪ್ರತಿ ಮನೆಗೆ 2,100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾನೆ. ಎಲ್ಲಿಂದ ತರ್ತಾನೆ? ಅಲ್ಲಿ ದುಡ್ಡೇ ಇಲ್ಲ. ಹಿಮಾಚಲ್ ಪ್ರದೇಶ ಸರ್ಕಾರದ ಹತ್ರನೂ ದುಡ್ಡಿಲ್ಲ. ಬಿಟ್ಟಿ ಕೊಡಬಾರ್ದು, ಬಿಟ್ಟಿ ತಗೋಬಾರ್ದು. ಯಾರಿಂದ ಕೊಡ್ತಾರೆ? ಇದಕ್ಕಿತ್ತು ಇನ್ನೊಂದು 10 ಟ್ಯಾಕ್ಸ್ ರೂಪದಲ್ಲಿ ಹಾಕ್ತಾರೆ. ಬೇರೆ ಬೇರೆ ಮನುಷ್ಯ ಇನ್ನಷ್ಟು ಅಗೋಚರವಾಗಿ ಮೋಸಕ್ಕೆ ಇಳಿತಾನೆ. ಮೊನ್ನೆ ತಾನೇ ನಮ್ಮ CM ಸಾಹೇಬ್ರು ಹೇಳ್ತಾರೆ, GST ವಿಚಾರದಲ್ಲಿ ಸುಮಾರು 250 ಕಂಪನಿಗಳನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿ ಎಷ್ಟೋ 100 ಕೋಟಿ ಲೂಟಿ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಇನ್ಪುಟ್ ಕ್ರೆಡಿಟ್ ತಗೊಂಡಿದ್ದಾರೆ. ಇವತ್ತು ನೋಡಿ, ಇನ್ಪುಟ್ ಟ್ಯಾಕ್ಸ್ ಅನ್ನೋದು 2 ಲಕ್ಷ ಕೋಟಿ ರಿಟರ್ನ್ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಈ ರೀತಿ ಎಲ್ಲ ಲೆಕ್ಕಾಚಾರಗಳಿದಾವೆ ಮಕ್ಕಳೇ. ದೊಡ್ಡವ್ರು ದೊಡ್ಡದಾಗಿರ್ತಾರೆ ಬಿಡಿ. ನಮ್ಮ ಕತೆ ಹೇಳಿ, ನನ್ನ ಮಾತು ಕೇಳಿ, ಉಳಿತಾಯ ಮಾಡ್ಲಿಕ್ಕೆ ಬಿಡೋಲ್ಲ ಗುರು ವಕ್ರ. ಬುಧ ಬೇರೆ ವಕ್ರನ, ಅದನ್ನೇ ನೋಡು. ಶುಕ್ರ ಬೇರೆ ಭೋಗಕಾರಕ. ದೊಡ್ಡ ಹೋಟ್ಲಿಗೆ ಹೋಗೋಣ, ಬಫೆ ಲಂಚ್ ತಗೊಳ್ಳೋಣ, 350 ರೂಪಾಯಿ. ನಿಮ್ಮನೆ ಬಂಗಾರ ಆಗೋಗ ತಿನ್ನೋದು ಇಷ್ಟು ಊಟಕ್ಕೆ ಬಫೆ ಲಂಚ್ ಬೇಕಾ? 350 ರೂಪಾಯಿ. ಅಷ್ಟು ತಿಂತೀವ ನಾವು? 1 ಪೀಸು, ಇನ್ನೊಂದು ಪೀಸು, ಒಂದು ತುತ್ತನ್ನ, ತೊವ್ವೆ, ಒಂದು ಕೂಟು, ಒಂದು ಪಲ್ಯ, ಒಂದು ರಸಕ್ಕೊಂದು ತುತ್ತು, ಮೊಸರಿಗೊಂದು ತುತ್ತು, ಸಾಂಬಾರ್ಗೊಂದು ತುತ್ತು, ಮುಗೀತು ನಮ್ಮ ಕತೆ. ಅಂತೀವಿ. 4 ಜನ ಹೋದ್ರೆ 350 ಹೇಳ್ತಾನೆ. GST ಏನೋ ಅವನ ಕೈಯಿಂದ ಕಟ್ತಾನ, ಸರ್ವಿಸ್ ಟ್ಯಾಕ್ಸ್ ಅವನ ಕೈಯಿಂದ ಕಟ್ತಾನ, ಅದಕ್ಕೆ ಮೇಲೆ ಬೇರೆ ಟಿಪ್ಸು ಇನ್ನೊಂದು ಅಂತ ಸೇರ್ಸಿಟ್ಟಿರ್ತಾನೆ. ಪಾರ್ಕಿಂಗ್ ಬೇರೆ ಕಾರ್ ಕೊಡ್ಬೇಕು ಒಂದು 50 ರೂಪಾಯಿ. 4 ಜನ ಹೋಗಿದ್ದೀವಿ ಅಂದ್ರೆ 1,500 ರೂಪಾಯಿ. ಕೆಲವು ಇನ್ನೊಂದು ಬ್ರಾಂಡೆಡ್ ಅಂಗಡಿಗಳು ನೋಡ್ಬೇಕು. ಒಂದು ದೊಡ್ಡ ಆನ್ಲೈನ್ ಇದು ಬರುತ್ತೆ, 1/4 kg ಬಾದಾಮಿ ತಗೊಂಡ್ರೆ 1/4 kg ಕ್ಯಾಶು ಫ್ರೀ ಅಂತಾನೆ, ಬರೀ 200 ರೂಪಾಯಿಗೆ ಅಂತಾನೆ. ಅದು ನೋಡಿ ಅಲ್ಲೋದ್ರೆ 1,000 ರೂಪಾಯಿ ಬೇರೆ ಇನ್ನೇನಾದ್ರೂ ತಗೊಂಡಿದ್ರೆ ಮಾತ್ರ ಇದು ಅಂತಾನೆ. ಗೊತ್ತಿಲ್ಲ, ತಗೋ. ಅದು ತಿಂತೀವೋ ಇಲ್ವೋ ತಗೋಬಿಡ್ಬೇಕು, ಮಾಡ್ತೀವೋ ಇಲ್ವೋ ಮಾಡ್ಬಿಡ್ಬೇಕು. ಅನಗತ್ಯ ಖರ್ಚು, ನೆಸೆಸಿಟಿ ಇದೆಯಾ? ತಿಂಗಳಿಗೆ 35,000 ರೂಪಾಯಿ ನಾವು ಟ್ರಾವೆಲ್ಸ್ ಖರ್ಚು ಮಾಡ್ತಿದೀವಾ? ಇದನ್ನ ಯೋಚನೆ ಮಾಡಿ. ಹಬ್ಬ ಅಂದ್ರೆ 3,000 ಇಲ್ಲ 5,000 ಟ್ಯಾಕ್ಸ್ ಇಟ್ಕೊಳ್ಳೋಣ. ದಿನ 200 ರೂಪಾಯಿ ಖರ್ಚು ಮಾಡೋಣ. ಹೋಗಕ್ 100 ರೂಪಾಯಿ, ಬರೋಕ್ 100 ರೂಪಾಯಿ. ಹೇಗೂ ಮೆಟ್ರೋಗಳು ಮಾಡಿಟ್ಟಿದ್ದಾರೆ. ಮನೆಯಿಂದ ಮೆಟ್ರೋಗೆ ಹೋಗೋಣ, ಮೆಟ್ರೋಯಿಂದ ಹತ್ಕೊಂಡು ಹೋಗೋಣ, ಅಲ್ಲಿಂದ ಮತ್ತೆ ಇನ್ನೊಂದು 100 ರೂಪಾಯಿ. ಪರವಾಗಿಲ್ಲ, 250 ರೂಪಾಯಿ ಖರ್ಚಾದ್ರೂ 750 ರೂಪಾಯಿ. ಅದ್ರಲ್ಲಿ ಸ್ಯಾಟರ್ಡೆ ಸಂಡೇ ರಜಾ, ಇಲ್ಲ ಸಂಡೇ ರಜಾ, ಇನ್ನೊಂದು ಸಿಕ್ ಲೀವ್, ಇನ್ನೊಂದು ಕಾಂಪನ್ಸೇಟಿವ್ ಲೀವ್, ಇನ್ನೊಂದು ಫೆಸ್ಟಿವಲ್ ಲೀವು, ರಿಸರ್ವ್ಡ್ ಲೀವು, ಅನ್ರಿಸರ್ವ್ಡ್ ಲೀವು, ಏನೋ ಒಂದು 5 ದಿನ ಬಂದ್ಬಿಡ್ತಾರೆ. 25 ದಿನ. ಒಂದು ದಿನಕ್ಕೆ 250 ರೂಪಾಯಿ ಅಂದ್ರೆ ಎಷ್ಟಾಯ್ತು? ಒಂದು ಹೆಚ್ಚು ಕಡಿಮೆ 6,250 ರೂಪಾಯಿ ಆಯ್ತು. 33,000 ರೂಪಾಯಿ, 30,000 ರೂಪಾಯಿ ಕಂತು ಕಟ್ಟೋದು ಮುಖ್ಯನಾ?
ಬೆಟರಾ, ಒಳ್ಳೇದಾ? ಈ 6,250 ಖರ್ಚು ಮಾಡಿ ಮಿಕ್ಕಿದ್ ಒಂದು 20,000 ರೂಪಾಯಿ 25,000 ರೂಪಾಯಿ ಎತ್ತಿಡೋದು ಬೆಟರಾ? ಯಾರೋ ಹೇಳ್ದ ಕಾರ್ ತಗೋಬಿಡ್ಬೇಕು. ಗುರು ನೀನು ಏನು 1 ಲಕ್ಷ ಸಂಬಳ ತಗೊಂಡು ಕಾರ್ ಇಲ್ವಾ? ಅವನ್ಗೇನು ಗೊತ್ತು, ನಮ್ಮ ಮನೆ ಬಾಡಿಗೆ 20-25,000 ಕಟ್ಟಬೇಕು. ಮಗಳ ಫೀಸು ಒಬ್ರು 2.5 ಲಕ್ಷ. ಅದ್ರ ಮೇಲೆ ನೋಡಿ ಬಟ್ಟೆ ಅವ್ರ ಹತ್ರನೇ ತಗೋಬೇಕಂತೆ ಸ್ಕೂಲಲ್ಲಿ. ಬಟ್ಟೆ, ಬ್ಯಾಗು, ಶೂಸು, ಪೆನ್ಸಿಲ್ಲು, ಜಾಮಿಟ್ರಿ ಬಾಕ್ಸು, ಸಾಕ್ಸು, ಬಟ್ಟೆ 2 ಜೊತೆ, ಶೂಸ್ 2 ಜೊತೆ, ಸಾಕ್ಸ್ 2 ಜೊತೆ, ಬುಕ್ಸು, ಬುಕ್ಗೆ ಹಾಕೋ ಬೈಂಡಿಂಗ್ ಕೂಡ ನಮ್ಮದೇ, ಅದಕ್ಕೆ ಹಾಕೋ ಲೇಬಲ್ ಕೂಡ ನಮ್ಮದೇ. ಸ್ಪೋರ್ಟ್ಸ್ ಫೀಸ್ ಕಟ್ಟಬೇಕು ಸರ್, ವರ್ಷಕ್ಕೆ 2 ಟ್ರಿಪ್ ಇರುತ್ತೆ, ಎಜುಕೇಶನಲ್ ಟ್ರಿಪ್ ಅಂತಿರುತ್ತೆ, ಅದಕ್ಕೊಂದು 10,000 ಕಟ್ಟಬೇಕು ಸರ್, 6 ದಿನ ಟ್ರಿಪ್ ಇರುತ್ತೆ. ಸ್ಪೋರ್ಟ್ಸ್ ಇರುತ್ತೆ ಸರ್, ಅದಕ್ಕಿಂತ ಸ್ಪೆಷಲ್ ಕೋಚ್ಗಳನ್ನ ಕರೆಸ್ತೀವಿ, ಇಂಟರ್ನ್ಯಾಷನಲ್ ಅವರು ಇವರು ಅಂತ, ಅದಕ್ಕೊಂದು 10,000 ಅಯ್ಯೋ ಸುಲಿಗೆ ಮಕ್ಕಳೇ ಸುಲಿಗೆ. 1 ಲಕ್ಷ ಸಂಬಳ ಬರೋನ್ಗೆ 3 ಲಕ್ಷ 3.5 ಲಕ್ಷ ಒಂದ್ ಮಗುಗೆ, 2.5 ಲಕ್ಷಕ್ಕೆ ಕೆಳಗಡೆ ಬರೋಲ್ಲ. ಲೀಸ್ಟ್ ಅಂದ್ರೂ 2 ಲಕ್ಷ ಬಂದ್ಬಿಡುತ್ತೆ. ಅಂದ್ರೆ ತಿಂಗಳಿಗೆ ಅವ್ರ 10 ತಿಂಗಳು ಮಾಡೋ ಪಾಠಕ್ಕೆ ಇನ್ನು 2 ತಿಂಗಳು ರಜೆಗಳಿದಾವಲ್ಲ, ಸ್ಯಾಟರ್ಡೆ, ಸಂಡೇ, ಸಮ್ಮರ್ ಹಾಲಿಡೇಸು, ಕ್ರಿಸ್ಮಸ್ ಹಾಲಿಡೇಸು, ಆಮೇಲೆ ದಸರಾ ಹಾಲಿಡೇಸು, ಗೌರಿ ಗಣೇಶ ಹಾಲಿಡೇಸ್, ಇದೆಲ್ಲ ತೆಗಿರಿ. 10 ತಿಂಗಳಿಗೆ 300 ದಿನಕ್ಕೆ 280ರಿಂದ 300 ದಿನಕ್ಕೆ ಅವ್ರು ತಗೊಳ್ಳೋದು 2.5 ಲಕ್ಷ. ಬಸ್ ಕತೆ ಯೋಚನೆ ಮಾಡಿ. ಸ್ನಾಕ್ಸ್ ನೀವು ಇಲ್ಲೇ ತಗೋಬೇಕು, ತಿಂಗಳಿಗೆ 1,000 ರೂಪಾಯಿ ಮೊದಲೇ ಟೋಕನ್ ಕೊಟ್ಟು ತಗೋಬೇಕು. ನಾವು ಅದ್ಭುತವಾಗಿ ಕೊಡ್ತೀವಿ ನಾವು. ಏನೇನೋ ಮಾಡಿ ಇಟ್ಬಿಟ್ಟಿದ್ದಾರೆ ಮಕ್ಕಳೇ. ಒಂದೇ ಒಂದು ಮಗುಗೆ 20-25 ಸಾವಿರ ಎತ್ತಿಡ್ಬೇಕು, ಬಾಡಿಗೆ 20-25 ಸಾವಿರ, ಕಾರ್ ತಗೊಂಡಿದ್ರೆ 30-35 ಸಾವಿರ. 2 ಮಕ್ಳ ಗತಿ ಇದ್ದವರು ಯೋಚನೆ ಮಾಡಿ. ಮನೇಲಿ ವಯಸ್ಸಾದವರು ಒಂದು 2 ಇದ್ರು ಅಂತ ಇಟ್ಕೊಳ್ಳಿ, ಅಪ್ಪನೋ ಅಮ್ಮನೋ, ಅವ್ರಿಗೆ ಮೆಡಿಕಲ್ ಬಿಲ್ಸ್ ಎಷ್ಟು, ಇನ್ಸುಲಿನ್ನು, BP, ಶುಗರು, ಫೀಟ್ ಮಸಾಜು, ನೇಚರ್ ಥೆರಪಿ, ಏನೋ ಒಂದು ಆಯ್ತು, ಆರ್ಥರೈಟಿಸ್ ಸರ್ಜರಿ, ಆಸ್ಪತ್ರೆಗೆ ಹೋದ್ರೆ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ನೀವು. ಏನೂ ಆಗಲ್ಲ, ನಾವು ಗಟ್ಟಿ ಇದೀವಿ, ಅವೆಲ್ಲ ಪಕ್ಕಕ್ಕಿಡಿ. ಒಂದು ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಬ್ಯಾಂಕಲ್ಲಿ ಮಾತಾಡ್ಬಿಟ್ಟು ತಗೊಳ್ಳಿ. ಒಂದು ತಿಂಗಳಿಗೆ 1,000 ರೂಪಾಯಿ ಕಟ್ತೀವಪ್ಪ, ಏನಾದ್ರೂ ಸರಿ, ಗೊತ್ತಿಲ್ಲ ನಮಗೆ ಯಾವಾಗ BP ದುಕ್ಕನ್ ಬರುತ್ತೋ ಯಾವಾಗ ಇನ್ಶೂರೆನ್ಸ್ ಅಲ್ಲೂ ಕೇಳ್ಕೊಳ್ಳಿ. ಅದರಲ್ಲೂ ಇದೆ ತಮಾಷೆ. ಏನ್ ಗೊತ್ತಾ, ಡಾಕ್ಟ್ರು ಸರ್ಜಿಕಲ್ ಗ್ಲೌಸ್ ಹಾಕೊಳ್ಳೋದು, ಬೆಡ್ ಚಾರ್ಜು, ಇದಕ್ಕೆಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೀಮಿಯಂ ಕಟ್ಟಬೇಕು. ಕಟ್ಟಿದ್ರೆ ಅದೆಲ್ಲ ಫ್ರೀ. ಇಲ್ಲ ಅಂದ್ರೆ ನಿಮ್ಗೆ ಬರೀ ಟ್ರೀಟ್ಮೆಂಟ್ಗೆ ಅಷ್ಟೇ, ಮೆಡಿಸಿನ್ಗಿಲ್ಲ ಅಂತಾನೆ. 3 ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಇದೆ. ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು, ನೆನಪಿಟ್ಟುಕೊಳ್ಳಿ. ನೀವು ನಂಬೋಲ್ಲ, ಅಮೇರಿಕದಲ್ಲಿ ಬರೀ ಒಂದೇ ಒಂದು ರೂಟ್ ಕಣ್ಣಲ್ಲಿ ಮಾಡಿಸ್ತೇವೆ ಅಂದ್ರೆ 10 ಲಕ್ಷದವರೆಗೂ ಬಂದ್ಬಿಡುತ್ತೆ. 10 ಲಕ್ಷದವರೆಗೂ ಅಲ್ಲಿಂದ ಇಲ್ಲಿಗೆ ಬಂದು ಆಪರೇಷನ್ ಮಾಡಿಸ್ಕೊಂಡು ಹೋಗ್ತಾರೆ. ನೀವು ನಂಬೋಲ್ಲ, ಆ ಪಾರ್ಟಿ ಖರ್ಚು. ಇಲ್ಲಾಗೋ 40,000 ಮ್ಯಾಕ್ಸಿಮಮ್ ಖರ್ಚಿಗೆ ಅಲ್ಲಿ 10 ಲಕ್ಷ, 12 ಲಕ್ಷ 20 ಆಗ್ಬಿಡುತ್ತೆ. ಸೊತ್ತು ಮಾರ್ಬೇಕು ನಾವು. ನಮಗೆ 40,000ನೇ ದೊಡ್ಡ ವಿಚಾರ ಮಕ್ಕಳೇ. ಯಾವಾಗ ರೂಟ್ ಕನಾಲ್, ಸ್ವೀಟ್ ತಿಂದು ಯಾವಾಗ ಲಿವರ್, ಎಲ್ಲ ಮದ್ದುಗಳೇ. ಯಾವಾಗ ಎಲ್ರಿಗೂ ಲಿವರ್ ಪ್ರಾಬ್ಲಮ್. ಬೆಂಗಳೂರಲ್ಲಿ ಇದ್ರೆ ಇನ್ನೊಂದು 3 ವರ್ಷದಲ್ಲಿ ನೋಡಿ ಆಸ್ಮೆಟಿಕ್ ಡೆಲ್ಲಿಗೆ ಮೀರಿಸುತ್ತೆ ನಾವು. ಮುಂಬೈ, ಡೆಲ್ಲಿ, ಕೋಲ್ಕತ್ತಾ, ಬೆಂಗಳೂರು, ಇವೆಲ್ಲ ಹವಾಯಿ ಗ್ರಹಗಳು ನೋಡಿ ಹೆಂಗ ಪರಿಚಯದ. ಹಾಳಾಗೋಗ್ಲಿ ಅವನು, ನಮ್ಗೇನು ರೋಡ್ಗಳ ಗತಿ, ಲೈಟ್ಗಳ ಗತಿ, ಬ್ರಿಡ್ಜ್ಗಳ ಗತಿ, ಗಾಳಿಯ ಗತಿ, ನೀರಿನ ಗತಿ ಎಲ್ಲ ಹಾಳು ಮಾಡಿಟ್ಬಿಟ್ಟಿದ್ದಾರೆ. ಇವೇನಿಲ್ಲ, ಏರ್ಪೋರ್ಟ್ ಒಂದು ಒಳಗಡೆ ಹೋಗಿ ಕುಡಿಯೋಕ್ ನೀರು ತಗೊಳ್ಳಿ, ರಾಮಚಂದ್ರ. ಒಂದು ಕಾಫಿ ತಗೊಳ್ಳಿ, ಒಂದೇನಾದ್ರೂ ಒಂದು ತಿಂಡಿ ತಗೊಂಡು ನೋಡಿ, 300ರಿಂದ 350 ರೂಪಾಯಿ ಒಂದು ಸ್ಮಾಲ್ ತಿಂಡಿ, ಒಂದು ಕಾಫಿ. ಅದಕ್ಕೆ ಅವನೇನ್ ಮಾಡ್ತಾನೆ, ಅದಕ್ಕೆ ದುಡ್ಡು ಮಾಡ್ಲಿಕ್ಕೆ ದೇ ಆರ್ ಬ್ಯೂಟಿಫುಲ್. 1.5 ಅವರ್ ಮೊದಲೇ ಇರ್ಬೇಕು ಅಂತಾನೆ. ನಮಗಿರೋ BP ಶುಗರ್ಗೆ ಆ ಟೈಮಿಗೆ ತಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೀರಾ ಮಕ್ಕಳೇ? ಯಾವ ರೀತಿ ಎಲ್ಲ ಸುಲಿಗೆ ಆಗ್ತಿದೆ ಮಾಲ್ಸ್ಗಳ ಹೆಸರಿನಲ್ಲಿ. ಅಲ್ಲಿ ತೋರ್ಸೋದು ಮುಂದ್ಗಡೆ ನಿಮ್ಗೆ 100 ರೂಪಾಯಿಂದ 200 ರೂಪಾಯಿಂದ 300 ರೂಪಾಯಿಂದ ಐಟಮ್ ಇಟ್ಟಿರ್ತಾರೆ ಅಷ್ಟೇ. ಇಟ್ಸ್ ಆಲ್ರೆಡಿ ಅದು ಸೋಲ್ಡ್ ಔಟ್ ಆಗ್ಬಿಟ್ಟಿದೆ, ಅದು ಸ್ಯಾಂಪಲ್ ಪೀಸ್ ಅಷ್ಟೇ ಅಂತಾನೆ.
ಇಡೋದು 10 ಪೀಸು, ಬೇರೆದೆಲ್ಲ ಗೊತ್ತಿಲ್ಲದೆ ನುಗ್ಗಿ ಹೋಗಿ ಮನೆ ಊಟ ಅಚ್ಚುಕಟ್ಟಾಗ್ತೀನಿ. ತೊಳೆದಾದ್ರೂ ನೀಟಾಗಿ ಬಿಸಿನೀರಲ್ಲಿ ತಂದಿರೋ ತರಕಾರಿ, ಸೊಪ್ಪು ಇಟ್ಟು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ, ನಿಮ್ಮ ಮನೋಚಿಂತನೆಯನ್ನ. ಅದಕ್ಕೆ ದೀಪೋತ್ಸವ ಹಚ್ಚೋದು. ನಮಗ್ ಗೊತ್ತಿಲ್ಲದೆ ಯಾವುದೋ ಕತ್ತಲಲ್ಲಿ ಕೂತು ಬಿಟ್ಟಿದ್ದೇವೆ, ಇದು ಯಾವುದೋ ಮಾಯ, ನೆಮ್ಮದಿ ನೋಡು ಅದು ಇದು ಅಂತ. ಜಾಗ್ರತೆ. ನಿಮ್ ಖರ್ಚುಗಳನ್ನ ನಿಭಾಯಿಸಿ. ನಿಜ ಹೇಳ್ತಾನೆ, ಮಕ್ಕಳು ಓದು ಕೇಳಬೇಡಿ, ಆರೋಗ್ಯ ಕೇಳಬೇಡಿ, ಇವೆರಡಕ್ಕೆ ಸ್ವಲ್ಪ ಭದ್ರತೆ ತಗೊಳ್ಳಿ. ಅಯ್ಯೋ, ಬಾಡಿಗೆ ಕಟ್ಟೋ ಬದಲು ಗಂಡ ಹೆಂಡತಿ ಇಬ್ರು ದುಡಿತಿದ್ದು, ಮೊನ್ನೆ ಒಂದ್ ತಾಯಿ ಜೀವ ಬರುತ್ತೆ, ದೊಡ್ಡ IT ಸಂಸ್ಥೆ, ಪ್ರಾಸೆಸ್ ಅಲ್ಲಿ ಇರೋದಂತೆ. ಪ್ಯಾಕೇಜ್ ಎಷ್ಟು? 3 ಅಂದೆ. ಗುರುಜಿ 3 ಎಷ್ಟು? ವರ್ಷಕ್ಕೆ 3 ಲಕ್ಷ ಅಂದ್ರೆ ಎಷ್ಟು ಹೇಳಿ? ತಿಂಗಳಿಗೆ 25,000. ಕೈಗೆ ಹ್ಯಾಂಡ್ ಎಷ್ಟಮ್ಮ ಅಂದೆ. ಎಲ್ಲ ಹೋಗಿ 21. ದೊಡ್ಡದಾಗಿ ನಂಬರ್ 1 IT ಕಂಪ್ನಿ ಅದು. ಈಗ ತಾನೆ ಮೊನ್ನೆ 50 ಕೋಟಿ ಕೊಟ್ಟು UB ಸಿಟಿನಲ್ಲಿ ಅಲ್ಲೆಲ್ಲೋ ಮೇಲೆ ತಗೊಂಡಿದ್ದಾರೆ. 50 ಕೋಟಿದು ಬಂಗಲೆ ತಗೊಂಡಿದ್ದಾರೆ. ಇವ್ರಿಗೆಲ್ಲ ಸಂಬಳ ಇಷ್ಟ ಕೊಡೋದು 20,000 ಗೊತ್ತಾ? ಮುಂದ್ಗಡೆ ಬಂದ್ರೆ ಉದ್ದುದ್ದು ಭಾಷಣ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಎಂಪ್ಲಾಯೀಸ್ ಕೊಟ್ರೆ ಉದ್ಧಾರಕ ಆಗ್ಬಿಡ್ತಾರೆ ಸ್ವಾಮಿ, ಅವರು ರಿಚ್ ಆಗ್ಬಿಡ್ತಾರೆ. ಹಣದ ಉಬ್ಬರ ಅದು ಒಂದ್ ಮಿತಿ. ಅಟ್ಲೀಸ್ಟ್ ಬೆಲೆಗಳನ್ನಾದ್ರೂ ಕಂಟ್ರೋಲ್ ಮಾಡಕ್ ಆಗ್ತಿದೀಯಾ? ಇಲ್ಲ. ವ್ಯಾಲ್ಯೂ ಫಾರ್ ಮನಿ ಅನ್ನೋದು ಇಲ್ಲ. ಹೋಗ್ಲಿ, ಸ್ಯಾಲ್ರಿ ಆದ್ರೂ ಸ್ವಲ್ಪ ಹೈಕ್ ಮಾಡ್ತಿದಾರ, ಒಂದ್ ಬೋನಸ್, ಒಂದ್ ಇನ್ಸೆಂಟಿವ್, ಅದಕ್ಕೊಂದು ಹೇಳ್ತಾನೆ ಅವನು. HR ಅಂತ ಒಬ್ಬನ ಕುಂದರ್ಸಿದ್ದಾರೆ, ಒಬ್ಬ ಮ್ಯಾನೇಜರ್ ಅಂತ ಹೇಳ್ತಾನೆ. ಆ ಮ್ಯಾನೇಜರ್ ನೋಡ್ಬೇಕು, ಇವ್ರ ಮನೆ ಬಂಗಾರ ಆಗೋಗ ನೀವು ಅಂದ್ಕೊಂಡಿದೀರಿ. ಕಲಾ ಮಾಧ್ಯಮದಲ್ಲಿ ಮಾತ್ರ ಅಲ್ಲಿ ಬಂದು ಬಿಟ್ಟಿ ಕೊಡ್ಬೇಕು, ಇನ್ನೊಂದು ಅಡ್ಜಸ್ಟ್ಮೆಂಟ್ ಅಂತೀರಲ್ಲ ನೀವು ನಂಬೋಲ್ಲ. ಕಾರ್ಪೊರೇಟ್ ಸ್ಟ್ರಕ್ಚರ್ ಅಲ್ಲಿ ಇದ್ರ 10 ಪಟ್ಟು ನಡೆಯುತ್ತೆ. ಅವ್ನು ವೀಕೆಂಡ್ ಆದ್ರೆ ಕರ್ಕೊಂಡೋಗಿ ಕುಡಿಸ್ಬೇಕು, ಪಬ್ಬು ಕ್ಲಬ್ಬು. ಅವ್ನು ಹೇಳ್ದಾಗೆ ಅಯ್ಯೋ ರಾಮಚಂದ್ರ. ಮ್ಯಾನೇಜರ್ ಯಾರಾದ್ರೂ ಸರಿ, ನೀವ್ ಅನ್ಕೊಂಡಿದೀರಾ ತುಂಬಾ ಜನ, 100ಕ್ಕೆ 70ರಿಂದ 80 ಭಾಗ ಜನ ಅವನ್ಗೆ ಮಸ್ಕ ಹೊಡಿಬೇಕು, ಬಟರ್ ಹಾಕ್ಬೇಕು. ನೀವೇನ್ ಕೆಲಸ ಮಾಡಿದ್ರು ಎಸ್ ಬಾಸ್ ಅನ್ನಬೇಕು. ಎಸ್ ಬಾಸ್, ನೀನು ಇದು ಬರಲ್ಲಪ್ಪ, ನಮ್ ಕನ್ನಡದವ್ರಿಗೆ ಬರಲ್ಲಪ್ಪ, ಒಳಗಡೆ ನೋವೇ ಇಟ್ಕೊಂಡು ಕೂರ್ಗೋರಪ್ಪ. ನಮ್ ಕನ್ನಡದವನಿಗೆ ಬಟರ್ ಹಾಕೋಕ್ ಬರಲ್ಲ, ಮಟರ್ ಹಾಕೋಕ್ ಬರೋಲ್ಲ. ಇದೆಲ್ಲ ಪಕ್ಕದ ಸ್ಟ್ರೀಟ್ ಅವರೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾರೆ, ನೈಸಾಗಿ ಹೊಡಿಲಿಕ್ಕೆ. ಬೆಣ್ಣೆಲ್ ಕೂದ್ಲಲ್ಲಿ ಬೆಣ್ಣೆ ಎರಡೂ ಮಾಡ್ಬಲ್ಲ. ನಮ್ ಕನ್ನಡದವ್ನಿಗೆ ಬರಲ್ಲ. ನಾವು ಸ್ವಾಭಿಮಾನ ಕೊಂದ್ಕೊಂಡು ಕೆಲಸ ಮಾಡಲ್ಲ. ಏನೋ ಕೊಡ್ತಿದ್ಯಾ ಸಾಕೋಗಿ ಇದನ್ನ ಮಾಡ್ಕೊಂಡು ಹೋಗೋಣ ಅಂತ ನುಂಗ್ಕೊಂಡು ಕೂತ್ಕೊಳ್ಳೋದು. ಇದೆಲ್ಲ ಮಾಡಿ ಇಟ್ಕೋತಿದ್ದೇವೆ. ಇಲ್ಲಿ ನೋಡಿ, ಗುರುವಕ್ರ, ಕುಜವಕ್ರ ಕೇಂದ್ರದಲ್ಲಿ ಅಪಾಪ ಗಜ 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 ಅಂತ ಒಂಥರ ಕಲಸು ಮಲೋಗರವಾಗಿ ನಿಂತಿದೆ. ಎಚ್ಚರಿಕೆ ಮಕ್ಕಳೇ, ಯಾರ್ದೋ ಧಾವಂತಗಳಿಗೆ, ಇನ್ಯಾರ್ದೋ ನನ್ನ ಹತ್ರ ಆಪಲ್ ಫೋನ್ ಇದೆ. ಏನ್ ಮಾಡುತ್ತದೆ ಆಪಲ್ ಫೋನು? ನಿಮಗೆ ಏನಕ್ಕೆ ಬೇಕು ಆಪಲ್ ಫೋನ್? ಏನ್ ಮಾಡ್ಬಿಡುತ್ತೆ ನಿಮಗೆ? ಮಾಡೋದ್ ದಿನಕ್ಕೊಂದು 5 ಕಾಲ್ ರಿಸೀವ್, ಬಿಟ್ರೆ ರೀಲ್ಸು ಶಾರ್ಟ್ಸ್ ನೋಡ್ಕೊಂಡು ಕೂತ್ಕೊಳ್ಳೋದು, ಇನ್ನೂ ಬಿಟ್ರೆ ಗೇಮ್ಸ್ ಆಡ್ಕೊಂಡು. ನೋಡಿ, ಮನೆ ಯಾರೋ ಕೇಸ್ ಹಾಕಿದಾನಲ್ವಾ ಒಂದು ಬೆಟ್ಟಿಂಗ್ ಆಪ್ ಮೇಲೆ. ಸಣ್ಣ ಅಮೌಂಟ್ ಹಾಕಿದ್ರೆ ಪ್ರೈಸ್ ಕೊಡುತ್ತೆ, ದೊಡ್ಡ ಅಮೌಂಟ್ ಹಾಕಿದ್ರೆ ಗೋವಿಂದ ಹೊಡಿತೆ. 1.5 ಕೋಟಿ ಹೋಯ್ತು ನಂದು, ದೇರ್ ಇಸ್ ಅ ಪ್ರಾಬ್ಲಮ್ ಇನ್ ಅಪ್ಲಿಕೇಶನ್ ಅಂತ. ಇದೆಲ್ಲ ನೀವು ನಂಬೇಕಾ? ಇಲ್ಲ, ನಾ ಹೇಳ್ತಿಲ್ಲ, ಇದೆ ಬೆಟ್ಟಿಂಗು, ಜೂಜು ಆಪ್ ಇದೆಲ್ಲ ಮೋಸವೇ, ಹೋಗಬೇಡಿ. ಅಣ್ಣನಿಗೆ ಕೊಟ್ಟು ದುಡ್ಡು, ನಾನು ಹೇಳಿದೆ ಬಿಸ್ನೆಸ್ ಮ್ಯಾಗ್ನೆಟ್ಗೆ ಅಲ್ಲ ಸರ್, ಅಣ್ಣನಿಗೆ ಕೊಟ್ಟು ದುಡ್ಡೇ ಗ್ಯಾರಂಟಿ ಇಲ್ಲ. ತಮ್ಮನಿಗೆ, ಮಗನಿಗೆ, ಅಪ್ಪನಿಗೆ, ತಾಯಿಗೆ, ಹೆಂಡತಿಗೆ ನಿಂಗೆ ಕೊಟ್ಟೇ ಇಲ್ಲ ಅಂತ. ಅಂತ ಕಾಲ, ಪಾಪಿಗಳ ಕಾಲ. ದೇಶ ಬಿಟ್ಟು ದೇಶ ಹೋಗ್ಬಿಟ್ಟು 1.5 ಕೋಟಿ ರೂಪಾಯಿ ದುಡ್ಡು ಕೊಟ್ಟು ಬಂದಿದ್ದೀರಲ್ಲ ಸರ್, 1.5 ವರ್ಷ ತಿಂಗಳಾಯ್ತು. ಏನಾದ್ರೂ ಒಂದು ನೋಡಿ. ಹೀಗೆ ಗುರು ವಕ್ರ, ವಿವೇಚನೆ ವಕ್ರ, ಆತರ. ಬುಧ ವಕ್ರ ಅದ್ರಲ್ಲಿ ಬೇರೆ. ಶನಿ ಬುಧ ನೋಡ್ತಿದ್ದ ಬೆಜ್ಜನ್ ದುಡ್ಡು ಬರುತ್ತೋ. ಇದು ಹೆಂಗೆ ಅಂದ್ರೆ ಅವ್ರಿಗೆ ಲಾಭ ಎಷ್ಟು ಬರುತ್ತೆ ಗೊತ್ತಾ? 1.5 ಕೋಟಿ. ಆ ಸರಕು ಇಲ್ಲಿಗೆ ಬಂದು ಇವರು ಮೂವ್ ಮಾಡಿಸುವಷ್ಟರಲ್ಲಿ ಹಬ್ಬಬ್ಬ ಅಂದ್ರೆ 3 ಲಕ್ಷ ರೂಪಾಯಿ. 1.5 ಕೋಟಿಗೆ ಅಲ್ಲಿಗೆ ಎಷ್ಟಾಯ್ತು? 2%. 2 ರೂಪಾಯಿಗೋಸ್ಕರ 98 ರೂಪಾಯಿ ರಿಸ್ಕ್ ಇಡ್ಬೇಕಾ? ಯೋಚನೆ ಮಾಡಿ. 2 ರೂಪಾಯಿಗೋಸ್ಕರ ನೋಡಿ, ಯಾವಾಗ್ಲೂ ಅಷ್ಟೇ ತಮ್ಮ ರೂಲ್ ಏನ್ ಗೊತ್ತಾ? ಪ್ರೊಟೆಕ್ಟ್ ಯುವರ್ ಅಸೆಟ್ ಅನ್ನುತ್ತೆ.
ಹೋಗುತ್ತೆ. ಲಾಭ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಇಟ್ಟಿರೋ ದುಡ್ಡು ಹಾಗೆ ಕರಗದೇ ಇರಲಿ. ಅದಕ್ಕೆ ಹಿಂದೆ ಬುದ್ಧಿವಂತರಾಗಿ ನಮ್ಮ ಹಿರಿಯರು ನಮ್ಮ ಹತ್ರ ಒಂದ್ ಸ್ವಲ್ಪ ದುಡ್ಡು ಇದ್ರೆ ಭೂಮಿ ಮೇಲೆ ಹಾಕೋರು, ಮಿಕ್ಕಿದ ದುಡ್ಡು ಬಂಗಾರದಲ್ಲಿ ಹಾಕೋರು. ಆಮೇಲೆ ಮಿಕ್ಕಿದ್ ಬೇರೆ ಈ 90% ಅದ್ರಲ್ಲಿ ಬ್ಲಾಕ್ ಮಾಡ್ಬಿಡೋರು. ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಎಮರ್ಜೆನ್ಸಿಗೋಸ್ಕರ, ತಿಂಗಳ ಖರ್ಚಿಗೋಸ್ಕರ ಒಂದ್ 5 ರಿಂದ 6 ರೂಪಾಯಿ, 4 ರೂಪಾಯಿ, ಅದರಲ್ಲೂ 1 ರೂಪಾಯಿ ತನ್ನ ಖರ್ಚಿಗೆ, ತನ್ನ ದಿಲ್ದಾರ್ಗೆ ಇಟ್ಕೊಂಡು 3 ರೂಪಾಯಿ ರಿಸ್ಕ್. ಅಂದ್ರೆ 1 ಲಕ್ಷ ರೂಪಾಯಿ ಇದೆ ಅಂದ್ರೆ 3,000 ರೂಪಾಯಿ ರಿಸ್ಕ್ ತಗೊಳ್ಳೋರು. ಇವತ್ತು ಹಂಗಲ್ಲ, 1 ಲಕ್ಷ ಸಂಬಳ ಬಂದಿದ್ದೆ, ಇವನ್ ಫೋನ್ ಮಾಡ್ತಾನೆ, ಸಾರ್ ಐ ವಿಲ್ ಗಿವ್ ಯು ಕ್ರೆಡಿಟ್ ಕಾರ್ಡ್, ತಗೋ ಹೋಗು ಹುಚ್ಚು. ಒಂದು ದಿನ ಮಿಸ್ ಆಗ್ಬಿಡ್ಲಿ ನಿಮ್ ಕ್ರೆಡಿಟ್ ಕಾರ್ಡ್ ನೋಡಿ, ಒಂದು ದಿನ ನಿಮ್ ಪೇಮೆಂಟ್ ನೀವು ನಂಬಲ್ಲ. ನನ್ನ ಹತ್ರ ಒಂದು ಕ್ರೆಡಿಟ್ ಕಾರ್ಡ್ ಇದೆ, ನಮ್ಮ SBI ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. 1 ರೂಪಾಯಿ 70 ಪೈಸೆನೋ ಉಳಿದಿದೆ ನಮ್ ತೀರಾ ಪೇಮೆಂಟು. ನಾನು ಅಷ್ಟೇ ಕೊಡ್ಬೇಕಾಗಿರೋದು. 3 ತಿಂಗಳಾದ್ಮೇಲೆ ಆಗ್ತಾನಪ್ಪ, ತಲೆ ಎಲ್ಲ ಕೆಟ್ಟೋಗ್ಬಿಡ್ತು. ಬರೀ 70 ಪೈಸೆನೋ 1 ರೂಪಾಯಿಗೆ ಅವ್ನ ಪೆನಾಲ್ಟಿ ಸೇರಿ ಏನೇನೋ ತಗೊಬಂದು 100 ರೂಪಾಯಿವರೆಗೂ ತೋರಿಸ್ತಾನೆ. ಏನೋ ಇದೇ ಕತೆಗಳು. ನೀವು ಬಂಗಾರ ಅಡ ಇಟ್ಟು ನೋಡಿ, ನೀವು ಪ್ರಾಪರ್ಟಿ, ನೀವು 40 ಲಕ್ಷ ಹೋಗ್ಬಿಟ್ಟು ನೀವು ಯಾವ್ದಾದ್ರೂ ಬ್ಯಾಂಕ್ ಅಲ್ಲಿ ಸಾಲ ಕೇಳಿ. 60 ಲಕ್ಷದ ಮನೆಗೆ 20 ಲಕ್ಷ ಹಾಕ್ತಿದೀನಿ, 40 ಲಕ್ಷಕ್ಕೆ 60 ಲಕ್ಷಕ್ಕೆ ಮನೆ ಕ್ವಾಲಿಟಿನೇ ಇರಲ್ಲ, ನೆನ್ಪಿಟ್ಕೊಳ್ಳಿ. ಅದ್ರಲ್ಲೂ 60 ಲಕ್ಷಕ್ಕೆ ಅವ್ನ ಮನೆ ಕಟ್ತಾನೆ ಕೊಡ್ತಾನೆ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಿ. ಅವ್ನು ಯಾರು ಗೊತ್ತಾ? ಪಕ್ಕದ ಸ್ಟೇಟ್. ಅವ್ನು ಕನ್ಫರ್ಮ್ ಹೇಳ್ತಾನೆ, ಅವ್ನು 2 ರೂಪಾಯಿ 1 ರೂಪಾಯಿ 50 ಪೈಸೆ ಬಡ್ಡಿನಲ್ಲಿ ದುಡ್ಡು ತಗೊಬಂದು ಇಲ್ಲಿ ಟೈಅಪ್ ಆಗಿ ಲ್ಯಾಂಡ್ಗಳ ಜೊತೆನಲ್ಲಿ ಟೈಅಪ್ ಆಗ್ಬಿಟ್ಟು. ನಮ್ ಕನ್ನಡದವ್ರು ಯಾರಾದ್ರೂ ತುಂಬಾ ದೊಡ್ಡ ಬಿಲ್ಡರ್ಸ್ ನ ಕೇಳಿದೀರಾ ಮಕ್ಕಳೇ? ಕಲ್ಬರ್ಕೆ ಮಾಡಲ್ಲ ನಮ್ ಕನ್ನಡದವರು, ಅಂತ ಕೆಲಸ ಹಲ್ಕ ಕೆಲಸ ಮಾಡಲ್ಲ, ಬೇಜಾರು ಮಾಡ್ಕೋಬೇಡಿ. ನಮ್ ಕನ್ನಡದವ್ರು ಮಾಡಲ್ಲ. ನೀವು ಬೆಂಗಳೂರಲ್ಲಿ ಹುಡುಕಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸು ಇದೆಲ್ಲ ಆಗಿದೆ ಅಲ್ಲ, ಯಾರು ಕಟ್ಟಿರೋದು ಅಂತ. ಜಾಗ ನಮ್ದು ಸರ್, 40 ಅಪಾರ್ಟ್ಮೆಂಟ್ ಕಟ್ಕೊಡ್ತೀನಿ ಸರ್ ಅಂತಾನೆ, 60 ಲಕ್ಷಕ್ಕೆ ಮಾರ್ತೀನಿ ಅಂತಾನೆ, 24 ಕೋಟಿಗೆ. ಈ ಜಾಗ ನಮ್ದು ಒಂದು 5 ಕೋಟಿಗೆ ಇರುತ್ತೆ. ನಿಮ್ಗೊಂದು 10 ಅಪಾರ್ಟ್ಮೆಂಟ್ ಕೊಡ್ತೀನಿ ಸರ್, 15 ಅಪಾರ್ಟ್ಮೆಂಟ್ ಕೊಡ್ತೀನಿ ಸರ್ ಅಂತಾನೆ. ಖುಷಿ ನಮ್ಗೆ. 9 ಕೋಟಿಗೆ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು, 5 ಕೋಟಿಗೆ 2 ವರ್ಷಕ್ಕೆ ಬಂದ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಒಂದು 18 ಕೊಡ್ತೀನಿ ಸರ್ ಅಂತಾನೆ. ನಮ್ ಜಾಗ 5 ಕೋಟಿ, ಇವನೊಂದು 60 ಇಲ್ಲ 70 ಲಕ್ಷಕ್ಕೆ ಮಾರುವಂತ ಬಿಲ್ಡಿಂಗ್ ಕಟ್ಟಿರ್ತಾನೆ. ಒಂದು ಲೆಕ್ಕ ಹಾಕೊಳ್ಳಿ, 10 ಕೋಟಿ ಬಂದಾಗ ಆಯ್ತು. 2 ವರ್ಷದಲ್ಲಿ ಎಲ್ಲಿ ಕಂಪ್ಲೀಟ್ ಮಾಡ್ತಾನ? 3 ವರ್ಷ 4 ವರ್ಷ ಸ್ಟಕ್ ಆದ್ವಿ, ಒದ್ದಾಟ ಬಂದ್ರೆ ಸಾಕಪ್ಪ ಅಂತ. ಬಂದಿದ ತಕ್ಷಣ ಮಾರಕ್ ಆಗ್ಬಿಡುತ್ತಾ? ಫೆಸಿಲಿಟಿ ಇರುತ್ತಾ ಅದರಲ್ಲಿ? ಪಕ್ಕದ ಸ್ಟೇಟ್ ಅವ್ನ್ ಬಂದ್ ಕಟ್ಟಿರೋದು ಇಲ್ಲಿ 80% ನೆನ್ಪಿಟ್ಕೊಳ್ಳಿ. ನಮ್ ಕನ್ನಡದವ್ರು ಹೆಂಗ್ ಗೊತ್ತಾ? ಒಂದ್ ಸಣ್ಣ ಸೈಟ್ ತಗೊಂಡ್ರು, ಚಿಕ್ಕ ಚಿಕ್ಕ ಮನೆಗಳು ಕಟ್ಟಿದ್ರು, ಬಾಡಿಗೆ ಇಟ್ಬಿಟ್ರು, ಒಂದ್ 8,000 10,000 ಅಷ್ಟೇ ನಮ್ ಕನ್ನಡದವ್ನ್ ಗೊತ್ತಿರೋದು. ಅದನ್ನೇ ತಗೊಂಡೋಗಿ ಒಂದ್ ಸಣ್ಣದಾಗ ಒಂದ್ ಚೀಟಿನೋ ಇನ್ನೊಂದು, ಅದ್ರಲ್ಲೂ ಡುಬಾಯಿಸೆ. ಅಲ್ಲಿ ರಿಜಿಸ್ಟ್ರೇಷನ್ ಇಲ್ಲ, ಅವ್ನ ಕೆಪಾಸಿಟಿ ಎಷ್ಟು ಏನು ಯಾವ್ದಿಲ್ಲ. ಅವ್ನು ಹೋಗಿದ ತಕ್ಷಣ ಹಾಕಿದ ತಕ್ಷಣ ಕೊಡ್ತಾನ? ರಿಜಿಸ್ಟರ್ಡ್ ಆಗಿದೆಯಾ? ಗವರ್ಮೆಂಟ್ ಅಲ್ಲಿ ರಿಜಿಸ್ಟರ್ಡ್ ಆಗಿದೆಯಾ? ಆ ಡಾಕ್ಯುಮೆಂಟ್ ಅಲ್ಲಿ ಸೈನ್ ತಗೊಂಡು ಸಬ್ಮಿಟ್ ಮಾಡಿ ಕೊಡ್ತಿದಾನ? ಆ ಚೀಟಿ ಎತ್ತಿದ ತಕ್ಷಣ ಕೊಡ್ತೀವಿ? ಇದೆಲ್ಲ ಇಲ್ಲ. ನೀವು ಯಾವುದೇ ಚಿಟ್ ಕಂಪ್ನಿಗೆ ಹೋಗಿ ನೀವು ಚಿಟ್ ಹಾಕಿ, ದೊಡ್ಡ ಚಿಟ್ ಕಂಪ್ನಿಗಳೇ ದೊಡ್ಡ ಫ್ರಾಡ್ಗಳು. 40 ದಿನ ಆದ್ರೂ ಕೊಡಲ್ಲ ನಿಮ್ಮ ಹತ್ರ, ಹಾಕಿಸ್ಕೊಳ್ಳೋರ್ಗಷ್ಟೇ, ನೆನ್ಪಿಟ್ಕೊಳ್ಳಿ. ದೊಡ್ಡ ಫ್ರಾಡ್ಗಳಿದ್ದಾರೆ, ನೆನಪಿಟ್ಟುಕೊಳ್ಳಿ. ನಿಮ್ಗೆ ಗೊತ್ತು, 40 ದಿನ ಈ ಶೂರಿಟಿ ಸರಿ ಇಲ್ಲ, ಆ ಶೂರಿಟಿ ಸರಿ ಇಲ್ಲ, ನಿಮ್ಗೆ ಈ ಲ್ಯಾಂಡ್ ಸರಿ ಇಲ್ಲ, ನಿಮ್ಗೆ ಗವರ್ಮೆಂಟ್ ಶೂರಿಟಿ ಸರಿ ಇಲ್ಲ, ಎಲ್ಲ ಹೇಳಿ ನಿಮ್ಮ ದುಡ್ಡು 45 ರಿಂದ 50 ದಿನ ಡಿಲೇ ಮಾಡಿ ನಾವು ಕೊಡೋದು. ಪ್ರಾಸೆಸಿಂಗ್ ಅಲ್ಲಿ ಇದೆ, ವೆರಿಫಿಕೇಶನ್ ಅಲ್ಲಿ ಇದೆ. ನೀವು 1 ದಿನ ಚೀಟಿ ಲೇಟಾಗಿ ಕಟ್ಟಿ, ಬ್ಯಾಂಕ್ಗೆ ಲೇಟಾಗಿ ಕಟ್ಟಿ, ಹಾಕ್ಬಿಡು ಒಂದು ಚೂಡಿ ಪಂಡಗ, ಮಾರಮ್ಮ ಪಂಡಗ. ಇದು ಲೆಕ್ಕ. ಇದು ಲೆಕ್ಕ. 45 ದಿನ ನಮ್ ದುಡ್ಡು ಇಟ್ಕೊಂಡಿದ್ದೇನೆ, ನಾವು ದುಡ್ಡು ತೆಗೆದ ಮೇಲೆ ನಾವು ಲೇಟಾಗಿ ಕಟ್ತೀವಿ. 1 ದಿನಕ್ಕೆ ನೀವು 10 ಲಕ್ಷಕ್ಕೆ ಕಡಿಮೆ ಅಂದ್ರೂ 1,000 ರೂಪಾಯಿಂದ 3,000 ರೂಪಾಯಿ ಫೈನ್ ಹಾಕ್ತಾನೆ. ಗೊತ್ತಿದೆಯಾ ನಿಮ್ಗೆ? 45 ದಿನಕ್ಕೆ ಎಷ್ಟಾಯ್ತು ಅಂತ ಲೆಕ್ಕ ಹಾಕೊಳ್ಳಿ. ಅಲ್ಲಿಗೆ 1-1.5 ಲಕ್ಷ. ಆಮೇಲೆ ಅದಕ್ಕೊಂದು ಚಕ್ರ ಬಡ್ಡಿ, ಅದಕ್ಕೊಂದು ಮೀಟರ್ ಬಡ್ಡಿ, ಎಲ್ಲ ಸೇರಿಸ್ತಾರೆ. ನೀವು ಬಹುದೊಡ್ಡ ಗೋಲ್ಡ್ ಅಡಮಾನ ಇಟ್ಟುಕೊಳ್ಳುವ ಸಂಸ್ಥೆಗಳಿದಾವಲ್ಲ, ಫೇಮಸ್, ಎಲ್ಲ ದೊಡ್ಡ ಸೂಪರ್ ಸ್ಟಾರ್ ಅಡ್ವರ್ಟೈಸ್ಮೆಂಟ್ ಬರ್ತಾರಲ್ವಾ, ಹೋಗ್ಬಿಟ್ಟು 10 ಲಕ್ಷದ್ದು ನೀವಿಡಿ ಇಷ್ಟು ದಿನದಲ್ಲಿ ಅಂತ ಹೇಳ್ಬಿಟ್ಟು ಒಂದು EMI ಮಿಸ್ ಮಾಡಿ ಮಕ್ಳು, ಬೇಕು ಅಂತ ನೋಡಿ. ನೀವು ನೋಡಿ, ನಿಮಗೆ 10 ಲಕ್ಷದ್ದು ಗೋಲ್ಡ್ ಇಟ್ಟರೆ ನಿಮಗೆ ಕೊಡೋದೇ 5.5 ಲಕ್ಷದ ದುಡ್ಡು ಅಷ್ಟೇ. ನೀವು 100 ಗ್ರಾಮ್ ಇಟ್ಟರೆ 1 ಗ್ರಾಮ್ಗೆ 5 ರಿಂದ 5.5 ಸಾವಿರವೇ. ಇದು ಲೆಕ್ಕ.
1 ವರ್ಷ ಟೈಮಿಂಗು. ಮೊದಲು 3 ತಿಂಗಳಿತ್ತು, ಆಮೇಲೆ 6 ತಿಂಗಳಾಯ್ತು, ಈಗ 1 ವರ್ಷ. ಅಪ್ಪ, ನೀವು ಮಿಸ್ ಮಾಡಿ ನೋಡಿ. 10 ಲಕ್ಷಕ್ಕೆ ನೀವು 30 ತಿಂಗಳಿಗೆ ಕಟ್ಟೋ ಒಂದು ಬಡ್ಡಿ ಬಂದು ಮಿನಿಮಮ್ 9 ಲಕ್ಷದಿಂದ 11 ಲಕ್ಷದವರೆಗೂ ಕಟ್ಟಿರ್ತೀರಿ. ಅದಕ್ಕೆ ಅವ್ರು ದೊಡ್ಡವರಾಗಿರೋದು. ನಿಮ್ಗೆ ಅದನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ. ಬದಲಾಗಿ ದಯಮಾಡಿ ಉಳಿತಾಯ ಮಾಡ್ಕೊಳ್ಳಿ. ಯಾರೋ ಮನೇಲಿ ಸತ್ಯನಾರಾಯಣ ಪೂಜೆ ಸರ್, ನಾವು ಮಾಡ್ಬಿಡೋಣ. ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಿದ್ದಾರೆ, ಹೋಗಿ ಕುಳಿತುಕೊಳ್ಳಿ. ಒಂದು 30-50 ರೂಪಾಯಿ ಸಾಂಕೇತಿಕವಾಗಿ ತಗೊಂಡು, ಇವತ್ತು ಹೇಗೂ ಹುಣ್ಣಿಮೆ ಮಾಡ್ತಿರ್ತಾರೆ ಎಲ್ಲ ಆಲಯಗಳಲ್ಲಿ, ವಿಷ್ಣು ಆಲಯ, ಹನುಮ ಆಲಯದಲ್ಲಿ ಮಾಡ್ತಿರ್ತಾರೆ. ಅಲ್ಲೊಂದು ದೀಪೋತ್ಸವ ಇರುತ್ತೆ, ಕುಳಿತುಕೊಳ್ಳಿ. ನಮ್ಮ ಮಟ್ಟಿಗೆ ಸಾಕು ಸ್ವಾಮಿ. ಬದುಕು ಸುಮ್ಮನೆ ಅಲ್ಲೆಲ್ಲೋ ಟ್ರಿಪ್ ಹೋಗ್ತೀವಿ, ಇಲ್ಲೆಲ್ಲೋ ಬೀಚ್ಗೆ ಹೋಗ್ತೀವಿ, ಸುಮ್ಮನೆ ಖರ್ಚು ಮಾಡಿ. ಇಯರ್ ಎಂಡ್ ಸ್ಕೀಮ್ಗಳು, ಬೋನಸ್ಗಳು. ಕಾರ್ ಮೇಲೆ 80,000 ಡಿಸ್ಕೌಂಟ್ ಅಂತ ಸರ್, ಅದಕ್ಕೆ 8 ಲಕ್ಷ ಸಾಲ ಮಾಡಿ ಕಾರ್ ತಗೋಬೇಕಾ? ಇವ್ರ ಮನೆ ಬಂಗಾರ ಆಗೋಗ? ಏನಾದ್ರೂ ಪ್ರಜ್ಞೆ ಇದೆಯಾ ನಿಮಗೆ? ಯೋಚನೆ ಇದೆಯಾ? ಆಲೋಚನೆ ಇದೆಯಾ? ವಿವೇಚನೆ ಇದೆಯಾ? ಸರ್, ಈ ಮನೆ 1 ಕೋಟಿ ರೂಪಾಯಿ ಇಮ್ಮಿಡಿಯೇಟ್, ಅದರಲ್ಲಿ ಇಂಟೀರಿಯರು, ಫರ್ನಿಚರು. GST ಇಲ್ಲ ಸರ್, GST ಇಲ್ಲ ಸರ್. 1 4 ಲಕ್ಷ ರೂಪಾಯಿ ಇಂಟೀರಿಯರ್ ಮಾಡಿಸಿದೀವಿ ಸರ್, ಫರ್ನಿಚರ್ ಎಲ್ಲ, ಸೋಫಾ, TV ಇದೆಲ್ಲ ಪ್ಲಸ್ 10% ಡಿಸ್ಕೌಂಟ್ ಸರ್. ಇಮ್ಮಿಡಿಯೇಟ್ 31st ಒಳಗಡೆ ಸ್ಕೀಮ್. ನೀವು ಯಾವ TV ತೆಗಿರಿ, ಯಾವ ರೇಡಿಯೋ ತೆಗಿರಿ, ಅದು ಬರ್ತಿರುತ್ತೆ. ಅವ್ರು ಮಾರ್ಲಿ, ಅವ್ರು ತಪ್ಪಲ್ಲ, ಅವ್ರ ವ್ಯವಹಾರದ್ದು. ಅಲ್ಲಿ ತಪ್ಪಿದೆ ಅಂತ ನಾನು ಹೇಳ್ತಿಲ್ಲ. ಆದ್ರೆ ನಿಮ್ ಕೆಪಾಸಿಟಿ ಏನಿದೆ? ನಾನು ಅದನ್ನ ಹೇಳ್ತಿದ್ದೀನಿ. ಈ ತರದ್ದು ಒಂದು 4 ಲಕ್ಷ ಉಳ್ಸೋಕ್ ಹೋಗಿ 96 ಲಕ್ಷದ ರಿಸ್ಕ್ ಎತ್ಕೋಬೇಕಾ? ಇಂಟೀರಿಯರ್ ಎಲ್ಲ ಫ್ರೀ ಅಂತಪ್ಪು, 10% ಡಿಸ್ಕೌಂಟ್ ಅಂದ್ರೆ 86 ಲಕ್ಷ ಅಷ್ಟೇ ಕಣಪ್ಪು, GST ಬೇರೆ ಇಲ್ಲ, ಅದೊಂದು 10 ಲಕ್ಷ ಉಳಿಸ್ಬಿಡ್ಬೋದಪ್ಪು ಅಂತ ಹೇಳ್ಬಿಟ್ಟು ಒಂದು 70 ಲಕ್ಷದ್ದೇ ತಗೋಬಿಟ್ರಿ. 70 ಲಕ್ಷಕ್ಕೆ ನೀವು ಕಟ್ಟಿ ತಗೋಬೇಕು ಅಂದ್ರೆ ಮಿನಿಮಮ್ ಡೌನ್ ಪೇಮೆಂಟ್ ಒಂದು 20 ಲಕ್ಷ ಕೊಡ್ಬೇಕು ಬ್ಯಾಂಕ್ ಅವನ. ಹಾಗೆ ಆಯ್ತಾ? 50 ಲಕ್ಷಕ್ಕೆ ನೀವು 15 ವರ್ಷಕ್ಕೆ ಕಟ್ಟೋದು 1,25,00,000 ಲಕ್ಷ ಬರೆದಿಟ್ಕೊಳ್ಳಿ. 1,25,00,000 ಲಕ್ಷ, 20 ಲಕ್ಷ ಕಡಿಮೆ ಇಲ್ವೇ ಇಲ್ಲ. ನಾನು ಕಟ್ತಿದ್ದೀನಿ. ನನ್ನ ಅಕ್ಕನ ಮನೆಗೆ ಒಂದು ತಗೊಂಡಿದ್ದೇವೆ, 53 ಲಕ್ಷಕ್ಕೆ ನಾವು ಕಟ್ಟುತ್ತಿರುವುದು. ಟೋಟಲ್ ಅಮೌಂಟ್ 1,30,00,000. ರಿಜಿಸ್ಟ್ರೇಷನ್ ಚಾರ್ಜ್ ಇಲ್ಲ, ಅದ್ರಲ್ಲಿ ಸೇರಿಲ್ಲ. ಆಯ್ತಾ? ಪ್ರಾಸೆಸಿಂಗ್ ಫೀಸ್ ಸೇರಿಸಿಲ್ಲ, ಲೀಗಲ್ ಚಾರ್ಜಸ್ ಸೇರಿಸಿಲ್ಲ, ಡಾಕ್ಯುಮೆಂಟೇಶನ್ ಚಾರ್ಜಸ್ ಸೇರಿಸಿಲ್ಲ. ಇದೆಲ್ಲ ತಗೊಂಡ್ರೆ ಅದೊಂದು 5ರಿಂದ ಇನ್ಶೂರೆನ್ಸ್ ಸೇರಿಸಿಲ್ಲ, ಎಲ್ಲ 5ರಿಂದ 10 ಲಕ್ಷ. ನನ್ನ ಮಾತು ಕೇಳಿ. ಈ 10% का धोखा तुम्हारा 90% का डुबा देगा. ಯಾರೋ ಕೊಟ್ಬಿಡ್ತಾರೆ, ಇನ್ನೇನೋ ಪಟ್ಬಿಡೆ. ತಿಂಗಳಿಗೆ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈಸಿಲಿ 10ರಿಂದ 15% ದುಡಿತಿದ್ದೀನಿ. ನಾವು ಇವತ್ತಿಗೆ ಅಂಬಾನಿ ಮೇಯಿಸ್ಬಿಡ್ಬೇಕಿತ್ತು. ಹಾಗಾದ್ರೆ ಅಂಬಾನಿ ಮಾಡೋ ಬಿಸ್ನೆಸ್ ಎಲ್ಲ ಬಿಟ್ಬಿಟ್ಟು ಅವ್ನು ಸ್ಟಾಕ್ ಮಾರ್ಕೆಟ್ಗೆ ಬರ್ಬೋದಿತ್ತಲ್ವ ಮಕ್ಳೇ? ಅವನ ಹತ್ರ 20 ಲಕ್ಷ ಕೋಟಿ ಇದೆ ಅಂತಿದ್ದೆ. ಎಲಾನ್ ಮಸ್ಕ್ ಹತ್ರ ಎಷ್ಟಿದೆ ಗೊತ್ತಾ? 32 ಲಕ್ಷ ಕೋಟಿ. ಅವನ ಇಂಡಿವಿಜುವಲ್ ವೆಲ್ತ್ ಇವತ್ತಿಗೆ $400 billion he has crossed ಅಂತ. ಆಯ್ತು? 84-85 ರೂಪಾಯಿ ಇದೆ. ಅಲ್ಲಿಗೆ 32ರಿಂದ 35 ಲಕ್ಷ ಕೋಟಿಗೆ ಒಡೆಯ ಅವನು ಅಷ್ಟು ದುಡ್ಡು ತಗೋ ಬಂದ್ಬಿಟ್ಟು ಹಾಕಿದ್ರೆ 10% ಬರಲಿ ಮಕ್ಕಳೇ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರತಿ ತಿಂಗಳು 3,20,000 ಕೋಟಿನೇ ನಮ್ಮ ಕರ್ನಾಟಕದ ಅರ್ಧ ಬಜೆಟ್. ಏನು ಅನ್ಕೊಂಡಿದ್ದೀರಿ? ಪ್ರತಿ ತಿಂಗಳು ಆ ದುಡ್ಡು ಒಂದೇ ವರ್ಷಕ್ಕೆ ಅದು ಎಲ್ಗೋ ಹೋಗ್ಬಿಡುತ್ತು. ಏನು ಅನ್ಕೊಂಡಿದ್ದೀರಿ? ಅವರೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ಬೋದಿತ್ತಲ್ವಾ? ಟಾಟಾ ಅವರಾಗ್ಲಿ, ಬಿರ್ಲಾ ಅವರಾಗ್ಲಿ, ಅಂಬಾನಿ ಆಗ್ಲಿ, ಅದಾನಿ ಆಗ್ಲಿ, ಇದೆಲ್ಲ ಮಾರ್ಬಿಟ್ಟು ಸಾಕು, ನಮ್ಗೆ ಈ ಕಂಪ್ನಿಗಳು ಬೇಡ, ಫ್ಯಾಕ್ಟ್ರಿಗಳು ಬೇಡ, ದುಡ್ಡು ಮಾಡ್ಕೊಂಡಿದೀವಪ್ಪ, ಏನಾದ್ರೂ ಆಗೋಗ್ಲಿ, ಈ ಕಂಪ್ನಿಗಳು ಬೇರೆಯವ್ರು ಕೊಟ್ಬಿಟ್ಟು ಬಂದಿದ್ ನಮ್ ದುಡ್ಡು ಅಸೆಟ್ ಇಷ್ಟಿದೆ ಅಂತೇಳಿ ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ ಇವರೆಲ್ಲ ಯಾಕೆ ಅವರು ಹೋಗುತ್ತಿಲ್ಲ? ಅವ್ರ ಕಂಪ್ನಿಗಳ ಬೆಳವಣಿಗೆ, ಉದ್ಯೋಗಪತಿಗಳು ಉದ್ಯಮಪತಿಗಳಾಗಿದ್ದಾರೆ. ಸ್ವಲ್ಪ ಆಲೋಚನೆ ಮಾಡಿ. ಹೇಳ್ತಾನೆ ಬರುತ್ತೆ, ಒತ್ತುರೆ ಸಾಕು. ಐ earn 10%, ಐ ಈಸಿಲಿ earn per day 1% ಅಂತಾನೆ. ಈ ತರದ ಗುರು ವಕ್ರ, ಜ್ಞಾನ ವಕ್ರ, ಕುಜ ವಕ್ರ, ಆತರ ಬುಧ ವಕ್ರ, ಬುದ್ಧಿ ವಕ್ರ, ಅದರ ಮೇಲೆ ಶನಿ ನೋಡ್ತಿದ್ದಾನೆ. ಹಿಂಗೆ ಹಿಡ್ಕೊಳಕ್ಕೆ ಅವನ ಪಕ್ಕದಲ್ಲಿ ರಾಹು ಬೇರೆ. ಯಾವ ಸುನಾಮಿ ಹತ್ತುತ್ತೋ ಈ ಒಂದು ನಮ್ಮ ಹಣಕಾಸು ವ್ಯವಸ್ಥೆಗೆ, ಬ್ಯಾಂಕಿಂಗ್ ವ್ಯವಸ್ಥೆಗೆ, ಆರ್ಥಿಕ ಸ್ಥಿತಿಗೆ ಯಾವ್ದು ಏನ್ ಡಮಾಲ್ ಆಗುತ್ತೋ ಅಂತ ಭಯ ಆಗ್ತಿದೆ. ನಮಗ್ ಗೊತ್ತಿಲ್ಲ. ದಯಮಾಡಿ ಹೇಳ್ತಿದ್ದೇನೆ, ವರ್ಷಾಂತ್ಯ ನನ್ಗೇನು ಇಲ್ಲ ಮಕ್ಳೇ, ನನಗೇನು ಬರೋದಿಲ್ಲ ನೋಡಿ. ನಾನು ನಿಜ ಹೇಳ್ತೇನೆ ನೋಡಿ. ಇದೆಷ್ಟು ಗೊತ್ತಾ? 399 499 ಒಂದು 10 ತಗೋಬಿಟ್ಟಿದ್ದೀನಿ. ಅವ್ನು ಬ್ಲಾಕ್ ಮಾಡ್ಬಿಟ್ಟಿದ್ದಾನೆ ಆನ್ಲೈನಲ್ಲಿ.
ಅದಿಲ್ವೇ ಇಲ್ಲ ಸ್ಟಾಕು ಅಂತಾನೆ. ತಗೊಂಡು 1 ವರ್ಷ ಆಯ್ತು, ನಾನು 10 ಒಂದೇ ಸಲ ತಗೋಬಿಟ್ಟಿದೆ. ಆಯ್ತಾ, ವೈಟ್ ಅಂಡ್ ವೈಟ್ ಬ್ಯೂಟಿಫುಲ್ ಪ್ಲಕ್ ಮಾಡ್ಬಿಟ್ಟಿದ್ದಾನ ಅವನು. ಒಂದೇ ಬಾರಿ 10 ತಗೊಂಡಿದ್ದಕ್ಕೆ ಇದು ಸಿಗಬಾರದು, ತಗೋತಾ ಇರ್ತಾನೆ ಅವನು ಅಂತ ಹೇಳ್ಬಿಟ್ಟು. ಬುದ್ಧಿವಂತ ನೋಡಿ, ಆನ್ಲೈನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್ ಏನ್ ಕೆಲಸ ಮಾಡ್ತಿದೆ ಇ-ಕಾಮರ್ಸ್ ಸೈಟ್ಗಳಲ್ಲಿ ಅಂತ ಹೇಳ್ಬಿಟ್ಟು. ಎಮರ್ಜೆನ್ಸಿಗೆ ಹಸಿವೆ ಆಯ್ತು ಅಂತ ಒಂದು ದೋಸೆಯೋ ಬಜ್ಜಿ ಬೋಂಡ ಪಕೋಡ ಒಂದು ಕಾಫಿ ನೀವು ಆರ್ಡರ್ ಮಾಡಿ ಮಕ್ಕಳೇ. ಸ್ವಿಗ್ಗಿ, ಡನ್ಸೋ, ಈ ಝೊಮೊಟೊ ಅಂತಾರಲ್ವಾ, ಪರಮಶಿವ ಪರಮಶಿವ. ಯಾರು ಉದ್ಧಾರಕ ಆಗಿದ್ದಾರೆ, ಯಾರು ಉದ್ಧಾರಕ ಆಗಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೇಳಿದ್ನಲ್ಲ, ನಮ್ ಗುರುಗಳು ಒಂದು ಪನ್ನೀರ್ ಮಸಾಲ ಅಂತ ಹೇಳ್ಬಿಟ್ಟು ಏನೋ ಒಂದು ತಗೊಂಡ್ಸಿದ್ದಾರೆ. ನಮ್ಮ ಮನೆಗೆ ಹೋಗಿದ್ದೆ, ಅವ್ರ ಮನೇಲಿ ಧರ್ಮಪತ್ನಿ ಇಲ್ಲ, ಊರಿಗೆ ಹೋಗಿದ್ದಾರೆ ಮಕ್ಕಳ ಸಮೇತ. 3 ಮಕ್ಕಳು ಗುರುಗಳಿಗೆ. ಸರಿ ಮಾತಾಡ್ತಿದ್ದೆ, ಒಂದು ಪುಟ್ಟು ಕಾಫಿ ಕರೆದಿದ್ರು. ಸರಿ ಹೊರಡ್ತಾನೆ, ಇರೋ ಹಸಿವೆ ಏನೋ ಹೇಳಿದ್ದೀನಿ ಬರುತ್ತೆ ಅಂತ. 199 ರೂಪಾಯಿ ಆ ಪನ್ನೀರ್ ಮಸಾಲಾನೋ ಏನೋ, ಮಶ್ರೂಮ್ ರೈಸು ಪನ್ನೀರ್ ರೈಸು ಏನೋ, 199 ರೂಪಾಯಿ ತೋರಿಸಿದ್ರು. ಕೈಗೆ ಬರುತ್ತೆ 380 ರೂಪಾಯಿ. ಇವ್ರ ಮನೆ ಬಂಗಾರ ಆಗೋಗ 330, 350. ನಾನು ಏನ್ ಗುರುಗಳೇ ಇದು 199 ಅಂದ್ರೆ ಇದೇನಿದು, ಹೌದಲ್ವೇನೋ ಇದು ಅಂತ. ಅಲ್ಲಿಗೆ 200 ರೂಪಾಯಿ ವಸ್ತು. ತಿರುಗಿ ಬರೋನ್ಗೆ ಎಷ್ಟು ಟಿಪ್ಸ್ ಕೊಡ್ತೀಯ? 30 ಕೊಡ್ತೀಯ, 50 ಕೊಡ್ತೀಯ, 100 ಕೊಡ್ತೀಯ ಅಂತಾನೆ. ಅದು ಬೇರೆ ನಮಗ್ ಮೊದ್ಲೇ ಹೇಳ್ತಾನೆ, ನಿಂಗೆ ಕೊಡು ಎಷ್ಟು ಅಂತ. ಏನ್ರೋ ಇದು, ನಿಮಗೆ ಗೊತ್ತಿಲ್ಲದೆ ನೀವು ಸುಲಿಗೆ ಆಗ್ತಿರ್ತಕ್ಕಂಥದ್ದು. ಉಳಿತಾಯ ಮಾಡಿ, ಉಳಿತಾಯ ಮಾಡಿ, ಯೋಚಿಸಿ. ಮನೇಲಿ ಒಂದಷ್ಟು ದೋಸೆ ಹಿಟ್ಟು ರುಬ್ಕೊಳಕ್ಕಾಗಲ್ವಾ? ಬೇಡ, ದೋಸೆ ಹಿಟ್ಟು ಸಿಗುತ್ತಪ್ಪ. ಒಂದಷ್ಟು ಚಟ್ನಿ ಇಲ್ಲ ಪುಳಿಯೋಗರೆ ಗೊಜ್ಜು ಸಿಗುತ್ತೆ. ಹಿಂಗಂದು ಒಂದು ಫ್ರೆಶ್ ಅಪ್ ಆಗಿ ಬರೋಷ್ಟಲ್ಲ ಅನ್ನ ಆಯ್ತು, ಪುಳಿಯೋಗರೆ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು, ಇಲ್ಲ ಒಂದು ಚಟ್ನಿ ರುಬ್ಕೊಂಡ್ರೆ ಆಯ್ತು, ಇಲ್ಲ ಒಂದು ಮೊಸರು, ಇಲ್ಲ ಒಂದು ರಾಗಿ ರೊಟ್ಟಿ, ಅಲ್ಲೇ ನುಗ್ಗೆ ಸೊಪ್ಪು. ಎಲ್ಲಪ್ಪ ನೀವು ಏನ್ ಮಾಡ್ತಿದ್ದೀರಿಪ್ಪ ಈ ಟೆನ್ಷನ್ ಇಟ್ಕೊಂಡು? ಅದ್ ನೋಡಿದ್ದೆ, ಅಕಸ್ಮಾತ್ ನನ್ಗೂ ತರಿಸಿದ್ರೆ ಅಂದ್ರೆ ಇನ್ನೊಂದು 350 ರೂಪಾಯಿ. ನಾನ್ ನನ್ನ ಧರ್ಮಪತ್ನಿ ಜೊತೆಲಿ ಹೋಗಿದ್ದ ಅಂದ್ರೆ ಅದೊಂದು 350 ರೂಪಾಯಿ. ನನ್ನ ಡ್ರೈವರ್ ಇದ್ದಿದ್ರೆ 350 ರೂಪಾಯಿ. ನನ್ನ ಮಕ್ಳು 2 ಬಂದಿದ್ರೆ ಅವ್ರಿಗೊಂದು 700 ರೂಪಾಯಿ. ನನ್ನ ಅಸಿಸ್ಟೆಂಟ್ ಇರ್ತಾನೆ ಜೊತೆಲಿ, ಅವನಿಗೊಂದು 350 ರೂಪಾಯಿ. ನಮ್ ಗುರುಗಳು ಸೊತ್ತು ಮಾಡ್ಬೇಕು ಒಂದೊತ್ತಿಗೆ. ಇನ್ನು ಅವ್ರ ಮಿಸ್ಸಸ್, ಅವ್ರ 3 ಮಕ್ಕಳು, ಅವ್ರ ಅಮ್ಮ ಅಪ್ಪ, ಅವ್ರ ಬಾಮೈದನು ಅವ್ರ ಜೊತೆಲಿದ್ದಾರೆ. ಯಾವ್ದೋ ಒಂದು ಟ್ರಿಪ್ ಅಂತ ಹೋಗಿದ್ರು. ಓ ಗೋವಿಂದ ಗೋವಿಂದ, 7,000 ರೂಪಾಯಿ ಬಿಲ್ ಒಂದೊತ್ತಿಗೆ, 10 ಜನಕ್ಕೆ. ಸಾರಿ, 3,800 ರೂಪಾಯಿ 10 ಜನಕ್ಕೆ. ಅಷ್ಟಲ್ಲಿ ಮುಗಿಯುತ್ತಾ? ಒಂದು ಜಾಮೂನ್ ತರ್ಸೋಣ, ಇಷ್ಟು ಜನ ಇದ್ದೀವಿ, ಒಂದು ಐಸ್ ಕ್ರೀಮ್ ತರ್ಸೋಣ, ಬಂದ್ಬಿಡುತ್ತೆ ಎಲ್ಲ. ಒಂದು 6,000 7,000 ಬಂದ್ಬಿಡುತ್ತೆ ಒಂದೊತ್ತಿಗೆ. 6,000 - 7,000 ಅಂದ್ರೆ ಮನುಷ್ಯ ಬೇಡ 5,000 ಇಟ್ಕೊಳ್ಳೋಣ. 3 ಹೊತ್ತಿಗೆ ಲೆಕ್ಕ ಹಾಕೊಳ್ಳಿ, 15,000 ಅಂದ್ರೆ 4.5 ಲಕ್ಷ ರೂಪಾಯಿ ಬಿಲ್ಲು. ವರ್ಷಕ್ಕೆ 60 ಲಕ್ಷ ಊಟ ತಿಂಡಿಗೆ, 10 ಜನಕ್ಕೆ ಮುಳುಗೋಯ್ತು ನಮ್ ಸೊತ್ತು. ಯಾರು ದೊಡ್ಡವರಾದ್ರು ಅಂತ ಯೋಚನೆ ಮಾಡಿ. ಬಿಡಿ ಗುರುಗಳೇ, ನಾನೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ನಮಗೆ ಒಕ್ಕಣ್ಣ ಸಮಸ್ಯೆ ಅಂದ್ರೆ ಒಂದೇ ಕಣ್ಣು ಇಟ್ಕೊಂಡಿದ್ವಿ. ಅದು ಏನು ಎತ್ತ ಅಂತ ಒಂದು ಪುಟ್ಟು ವಿರಾಮ ತಗೊಂಡು ಬಂದು ಮಾತಾಡ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮದೆಲ್ಲ ಒಕ್ಕಣ್ಣು ಅಂದ್ರೆ ನಮ್ಗೊಂದು ಕಣ್ಣು ಮುಚ್ಕೋಬಿಟ್ಟಿದೆ. ನಮ್ ದೇವ್ರೆಲ್ಲ ಕೊಟ್ಟಿದ್ದಾನೆ, ಆದ್ರೂ ತೃಪ್ತಿ ಇಲ್ಲ. ಒಂದೇ ಕಣ್ಣು, ಒಂದೇ ಮನೆ, ಈ ತರ ಅದೇ ಕುರುಗೋದು. ನಮಗೆ ಕೊಟ್ಟಿರುವುದರಲ್ಲಿ ತೃಪ್ತಿ ಇಲ್ಲ. ಇದೇ ರೀತಿ ಒಬ್ಬ ದರ್ಜಿ ಅಂದ್ರೆ ಟೈಲರ್, ಅವನಿಗೊಂದೇ ಕಣ್ಣು. ದೇವ್ರ ತಕ್ಕ ಮಟ್ಟಿಗೆ ಊಟ, ಬಟ್ಟೆ, ವ್ಯವಸ್ಥೆ, ಕೆಲಸಕ್ಕೆ ತಕ್ಕಂತೆ ಸಂಭಾವನೆಗೆ ತಕ್ಕಂತೆ ವ್ಯವಸ್ಥೆ ಎಲ್ಲ ಕೊಟ್ಟಿದ್ದಾನೆ.
ಆದ್ರೂ ಅವನಿಗೆ ಅತೃಪ್ತಿ, ಅನ್ನೋದು ಏನೋ ಕೊರಗೋದು. ಒಮ್ಮೆ ಆ ಊರಿಗೆ ಒಬ್ಬ ಸಂತರು ಬಂದ್ರಂತೆ. ತನ್ನ ಈ ಕೊರಗು ತಡಿಲಾರ್ದೆ ಗುರುಗಳ ಹತ್ರ ಹೋದ್ನಂತೆ. ಗುರುಗಳೇ, ನನಗೆ ಯಾಕೋ ಸಮಾಧಾನ ಇಲ್ಲ. ನೋಡಿದ್ರಂತೆ. ಏನೋ ಯಾಕ ಅಂದ್ರೆ, ದೇವ್ರೆಲ್ಲಾ ಕೊಟ್ಟಿದ್ದಾನೆ ನನಗೆ. ಸರಿ, ಅದೇ ಒಂದು ಕಣ್ಣೇ ಗುರುಗಳೇ ನಂಗೆ ತಲೆ ಕೆಡಿಸ್ತದೆ. ಒಂದ್ ಕಣ್ಣು ಕೊಟ್ಟಿದ್ದಾನೆ, ಕೈ ಕಾಲು ಎಲ್ಲ ಒಂದ್ ಕಣ್ಣಲ್ಲಿ ತಾನೆ ದೋಷ, ಬಿಡೋ, ಇರೋ ಬಲವನ್ನು ನೋಡಂದ್ರೆ ಎಲ್ಲ ಗುರುಗಳ ನನಗೆ ಸಮಾಧಾನವೇ ಇಲ್ಲ. ಒಂದ್ 2-3 ದಿನ ಪ್ರವಚನ, 5 ದಿನ 10 ದಿನ ಆದ್ರೂ ಇವ್ನು ಬದಲಾಗ್ತಿಲ್ಲ. ಸರಿ, ಒಂದಿನ ಹೇಳಿದ್ರಂತೆ. ಹೊರಡೋದು ದಿನ ಬಂತು. ಸರಿ, ನಾನೇ ನಿನ್ ಮನೆಗೆ ಬರ್ತೀನಿ ನಡಿ ಅಂದ್ರೆ. ನಿನಗೆ ಮನಶಾಂತಿ ತಾನೇ ಬೇಕು. ಸರಿ, ಗುರುಗಳೇ ಬರ್ತಿದ್ದಾರಂದ್ರೆ ಏನೋ ಮಿರಾಕಲ್ ಮಾಡ್ತಂತೆ. ಬಂದ್ಮೇಲೆ ದರ್ಜಿ, ಟೈಲರು ಅಂಗಡಿ. ಸರಿ, ಕತ್ರಿ ಕೊಡ ಅಂದ್ರಂತೆ. ಗುರುಗಳು ಸಮಾಧಾನ ಹೇಳ್ತಾರೆ ಅಂದ್ರೆ ಇದೇನು ಕತ್ರಿ ಕೊಡೋದು ಕೇಳಿದ್ರು. ಕತ್ರಿ ಕೊಡು, ಸೂಜಿ ಕೊಡೋ ಅಂತ, ದಾರ ಕೊಡೋ, ಒಂದು ಬಟ್ಟೆ ಕೊಡೋ. ಕಟ್ ಮಾಡಿದ್ರಂತೆ ಕತ್ರಿನ. ನೋಡ್ತಾ ಇದ್ದಾನಂತೆ, ಇದೇನು ಮಾಡ್ತಾರೆ ಗುರುಗಳು ಅಂತ. ಸೂಜಿ ತಗೊಂಡು ದಾರನ ನೀಟಾಗಿ ಇಟ್ಕೊಂಡು ಒಂದ್ ಕಣ್ಣಲ್ಲಿ ಒಣಗಿಸ್ಬಿಟ್ಟು ಎಳೆದು ಗಂಟಾಕ್ಬಿಟ್ಟು ಆ ಹರಿದಿರೋದನ್ನ ಹೊಲದರಂತೆ ನೀಟಾಗಿ. ಅದನ್ನ ನೋಡಿ ಅವನು ಖುಷಿ ಅಂತೆ. ಇದರಿಂದ ಏನ್ ಕಲ್ತೆಕೋಣ ನೀನು ಅಂದ್ರಂತೆ. ನನಗೆ ನೀವು ಈ ಸೂಜಿ ದಾರದಲ್ಲಿ ಹೊಲ್ದಿದ್ದು ಅದೊಂದೊಂಥರ ಅದ್ಭುತ ಅನ್ನಿಸ್ತು ಗುರುಗಳೇ, ನನಗಿಂತ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ. ಗುರುಗಳ ಹಸನಕ್ಕೆ ಇದರಿಂದ ಏನಾದ್ರೂ ತಿಳ್ಕೊಂಡಿ ಅನ್ನೋದು. ಏನ್ ತಿಳ್ಕೊಳ್ಳೋದಂತ. ಸರಿ, ಈಗ ಈ ಕತ್ರಿಗೆ ಎಷ್ಟು ಕಿವಿಗಳಿದ್ದಾವೆ ಹೇಳು. ಹೀಗೆ ಇಟ್ಕೊಂಡು ಕಟ್ ಮಾಡಿ. 2 ಇದ್ದೇ ಇರುತ್ತಲ್ವಾ? 2 ಇದೆ ಗುರುಗಳೇ. ಸೂಪರ್. ಈ ಸೂಜಿಗೆ ಎಷ್ಟು ಕಣ್ಣಿದೆ ಹೇಳು ಅಂದ್ರಂತೆ. ಒಂದೇ. 2 ಕಣ್ಣು ಇರೋಕೆ, 2 ತೂತು ಇರೋಕ್ಕಾಗಲ್ಲ, ಒಂದೇ ಕಣ್ಣು. ದಾರ ಹಾಕಿದ್ವಿ, ಹೊಲಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಹೌದಲ್ವಾ? ನೋಡು, 2 ಕಿವಿ ಇದ್ರೂ ಕೂಡ ಹೊಲಿದಿದ್ದು 1 ಕಣ್ಣಿನ ಸೂಜಿಯೇ. 2 ಕಿವಿ ಇದ್ದರೂ ಹೊಲಿದಿದ್ದು ನೋಡಿ, ಹಿಂಗೆ ಹಾಕೊಂಡು ಅದನ್ನ ನೋಡ್ಕೊಂಡು ಅದರಲ್ಲೇ ಹೊಲಿದಿದ್ದು, ಅದೇ ಅಂದ ಕಾಣಿಸಿದ್ದು. ಹೌದಲ್ವೇನೋ? ನಮ್ಮ ಹತ್ರ ಏನಿದೆಯೋ ಅದನ್ನ ನೋಡಿ ಆನಂದ ಪಡಬೇಕು, ಅದರಲ್ಲಿ ನಾವು ಸಾಧಿಸ್ಬೇಕೇ ವಿನ, ಅದರಲ್ಲಿ ಖುಷಿ ಪಡ್ಬೇಕೇ ವಿನ ಏನಿಲ್ವೋ ಇದಕ್ಕೆ 2 ಕಣ್ಣಿಲ್ಲ ಅಂತ ಬೇಜಾರು ಪಟ್ಟಿದ್ಯಾ, ಈ ಸೂಜಿಗೆ 2 ತೂತಿಲ್ಲ. 2 ತೂತಿದ್ರೆ ಕೆಲಸ ಆಗಲ್ಲ. ಹಾಗಾದ್ರೆ ಅರ್ಥ ಆಯ್ತಾ ಅಂತ ಅವನಿಗೆ ಅರ್ಥ ಆಯ್ತು. ಅಂದ್ರೆ ನನಗೆ ದೇವ್ರು ಕೊಟ್ಟಿರೋದು ಈ 1 ಕಣ್ಣಿರೋದ್ರಿಂದಲೇ ಐ ಆಮ್ ಬಿಕಮ್ ಅನ್ ಎಕ್ಸ್ಪರ್ಟ್ ಆಸ್ ಎ ದರ್ಜಿ ಹೊಲಿಯೋದ್ರಲ್ಲಿ. ಈ ಸೂಜಿಗೆ 1 ತೂತು ಕೊಟ್ಟಿರೋದಕ್ಕೆ 2 ತೂತು ಎಲ್ಲಾಗುತ್ತೆ. 1 ತೂತಿರೋದಕ್ಕೆ ದಾರ ಹಾಕಿ ಅದ್ರಲ್ಲಿ ಹೊಲಿಯಬಹುದು. ಓಹೋ, ನಾನು ಕೊರತೆನೆಲ್ಲ ಹುಡುಕ್ಬೇಕಾಗಿರೋದು. ನನ್ನಲ್ಲಿರೋ ಬಲವನ್ನು ಹುಡುಕಬೇಕು. ನನ್ನಲ್ಲಿ ಸಂತೃಪ್ತಿ ಇನ್ನೆಲ್ಲೋ ಅಲ್ಲ, ನನ್ನ ಒಳಗಡೆ ಇದೆ. ನನಗೊಂದೇ ಕಣ್ಣು ನೋಡಿ, ಸೂಜಿಗೂ ಒಂದೇ ಕಣ್ಣು, ಅದರಿಂದಲೇ ಅದು ಹೊಲಿತಿರೋದು. ಆ ಮೆಷಿನ್ ಹಾಕಿ ಟಕ 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 ಅಂದಿದ್ದೆ. ಸುಸ್ತು. ಕತ್ರಿ ಕೆಲಸ ಮುಗೀತು. ಎಷ್ಟು ಡಿಸೈನ್ ಕಟ್ ಮಾಡ್ಬೇಕು ಆ ಡಿಸೈನ್ ಮಾಡಿ ಕಟ್ ಮಾಡಿ ಈ ಕಡೆ ಇಟ್ಟಿದ್ದು ಅಂತ ಒಂದು ಬ್ಲೌಸ್ ಪೀಸ್ ತರ, ಒಂದು ಶರ್ಟ್ ಪೀಸ್ ತರ ಹಿಂಗೆ ಹೊಲಿದ್ರು ಗುರುಗಳು. ಕಣ್ಣಲ್ಲಿ ಆನಂದ ಬಾಷ್ಪ ಆತಂಗೆ. ನಮ್ಮ ಬದುಕು ಹಾಗೆ ಮಕ್ಕಳು. ಒಕ್ಕಣ್ಣರು ನಾವೆಲ್ಲ, ಒಕ್ಕಣ್ಣ ದರ್ಜಿಗಳು. ಎಲ್ಲೋ ಯೋಚನೆ ಇದಿರ್ಲಿಲ್ಲ, ಇದ್ದಿದ್ದೆ ಅದಿದ್ದಿದ್ದೆ, ಹೀಗೆ ಕೊರಗೋದು. ಇದರಿಂದಲೇ ಇಂಥ ಎಡವಟ್ಟು ಕೆಲಸಗಳಿಗೆ ಹೆಜ್ಜೆ ಹಾಕೋತಿದ್ದೇವೆ. ಜಾಗರೂಕತೆ ಅಂತ ಹೇಳ್ತಾ ಬನ್ನಿ ಈ ವಾರದ ಭವಿಷ್ಯ ನೋಡ್ಬಿಡೋಣ. ಮೊದಲಿಗೆ ಗ್ರಹಗಳ ಸ್ಥಿತಿ. ಗುರು ಚಂದ್ರ ಅದ್ಭುತವಾಗಿ ಕೂತಿದ್ದಾರೆ ವೃಷಭ, ಆದ್ರೂ ವಕ್ರವೇ. ಕುಜ ಯಥಾ ಪ್ರಕಾರ ನೀಚನಾಗಿ ಖಡ್ಗದಲ್ಲಿ ಕೂತಿದ್ದಾನೆ ಶನಿ ಸಾರದಲ್ಲಿ. ಅಲ್ಲಿಗೆ ಸೀದಾ ಕುಜ ಬಂದು ಮೇಷರಾಶಿ ನೋಡ್ತಾನೆ, ಮಿಥುನ್ ರಾಶಿ ನೋಡ್ತಾನೆ. ಕುಜನ್ ಭಾವದಿಂದ 4ನೇ ಮನೆ ತುಲಾ ರಾಶಿ ನೋಡ್ತಾನೆ. ಹಾಗೆ ಶನಿ ಸಾರದಿಂದ ಮಕರ ರಾಶಿನೂ ನೋಡ್ತಾನೆ, ಕುಜನ್ ಸಾರದಿಂದಲೂ ನೋಡ್ತಾನೆ. ಬೆಂಕಿ, ಪ್ರಳಯ, ಮಳೆ, ಈ ತರದೊಂದು ತಕತೆ ಇದೆ. ಎಣ್ಣೆ ಬೆಲೆ ಜಾಸ್ತಿ ಆಗುತ್ತೆ, ಆಯಿಲ್ ಬೆಲೆ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ, ಗ್ಯಾಸ್ ಬೆಲೆ ಜಾಸ್ತಿ ಆಗುತ್ತೆ, ತಿಂಡಿ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಅದು ಅರ್ಥ ಆಯ್ತೋ? ನೋಡಿ ಬೇಕಾದ್ರೆ ಬೇಳೆಕಾಳುಗಳು, ಎಣ್ಣೆಗಳು, ಟ್ರಾನ್ಸ್ಪೋರ್ಟು. ಪೆಟ್ರೋಲ್ ಒಂದು ಹತ್ಬಿಡ್ತು ಅಂದ್ರೆ ಟ್ರಾನ್ಸ್ಪೋರ್ಟ್ ಹತ್ತಿಸ್ತಾರೆ.
ಏರ್ಲೈನ್ಸ್ ತತ್ತುತ್ತೆ, ಎಲ್ಲ ಊಟ ತಿಂಡಿ ಇದೆಲ್ಲವೂ ಹತ್ತತಕ್ಕಂಥ ಪ್ರಸಂಗ. ಇನ್ನು ರಾಹು ಕೇತು ಮೀನ ಹಾಗೂ ಕನ್ಯಾದಲ್ಲಿ, ಬುಧ ವಕ್ರನ ಕುಜನ್ ಮನೆಯಲ್ಲಿ ಇರಬಾರ್ದು, ವಕ್ರವಾಗಿ ಬೇರೆ ಅಲ್ಲೇ ಇದ್ದಾನೆ. ಸೂರ್ಯನ ಜೊತೆ ಬೇರೆ ಸೇರ್ಕೊಂಡಿದ್ದಾನೆ, ಆತ್ಮಕಾರಕನ ಜೊತೆ. ಇನ್ನು ಶುಕ್ರ ಅವನೊಬ್ಬ ಮಕರ ರಾಶಿಲಿ ಇದ್ದಾನೆ, ಅವನೊಬ್ಬ. ಶನಿ ಯಥಾ ಪ್ರಕಾರವಾಗಿ ತನ್ನ ಮನೇಲಿ ಇದ್ದಾನೆ. ಇವರು ಯಾರೇನಾದ್ರೂ ಮಾಡ್ಕೊಳ್ಳಿ, ಸಂಧಿಲ್ ಸಮಾರಾಧನೆ ಮಾಡ್ಕೊಳ್ಳೋದು ನಾವು ತಪ್ಪಲ್ಲ ಅನ್ನತಕ್ಕಂಥ ಭಾವಾರ್ಥ ಆಗಿರುತ್ತೆ. ಇದಂಗೆ ಅಂದ್ರೆ ಯಾರ್ದೋ ಸ್ಮಶಾನದಲ್ಲಿ ಸಾವು ಗಳಿತಿದ್ರೆ ಮಡಿಕೆ ಅನ್ನ ಇದೆಯಲ್ಲ ಅಲ್ಲಿ ಅವನ ಪಾಡಿಗೆ ಇಟ್ಕೊಂಡು ತಿಂತಿದ್ದಾನಂತೆ ಒಬ್ಬ ಎತ್ಕೊಂಡು. ಆ ರೀತಿ ಆಗುತ್ತೆ ಬದುಕು ಅನ್ನತಕ್ಕಂಥದ್ದು. ಮೇಷರಾಶಿ, ಕುಜ ಶನಿಸಾರದಲ್ಲಿ ಪರಿಶ್ರಮವಾರವೇ, ಎಚ್ಚರಿಕೆ. ಈ ಒಂದು ಪೆಟ್ರೋಲು, ಆಯಿಲು, ಲಿಕ್ಕರು, ಗ್ಯಾಸು, ಅನೈತಿಕ ವ್ಯವಹಾರ, ದೋಪಿಡಿ ವ್ಯವಹಾರ, ಮೋಸದ ವ್ಯವಹಾರ, ಕುತ್ತಿಗೆ ಇಸ್ಕಿ ತಗೊಳ್ಳೋ ಟ್ಯಾಕ್ಸ್ ವ್ಯವಹಾರ, ಕುತ್ತಿಗೆ ಇಸ್ಕೋದೆ, ಬ್ಯಾಂಕು, ಸಾಲಗಾರರ ಕಾಟ, ಸಾಲ ಕಲೆಕ್ಷನ್ ಮಾಡೋ ಏಜೆಂಟ್ಗಳು, ಇದೆಲ್ಲ ವೃತ್ತಿಯಲ್ಲಿರೋರಿಗೆ ಅನುಕೂಲ. ಕುತ್ತಿಗೆ ಇಸ್ಕಿ ಹಾಳು ಮಾಡಾದ್ರೂ ನಾನು ಸಂಪಾದನೆ ಮಾಡ್ತೀನಿ. ಲಿಕ್ಕರ್ ಹಾಳು ಮಾಡಿದ್ದಾನೆ, ಲಿಕ್ಕರ್ ಹಾಳು ಮಾಡೋದೆ, ಈ ಥರದ್ದು ತುಂಬ ಇದ್ದಾವೆ. ಬೆಟ್ಟಿಂಗ್ ಹಾಳು ಮಾಡೋದೆ, ಜೂಜು ಹಾಳು ಮಾಡೋದೆ, ಈ ಥರದ ಇರ್ತವೆ. ಆ ಥರದ ವ್ಯವಹಾರಗಳು ಹೇಗಾದ್ರೂ ಸಾಯ್ಲಿ. ಟ್ಯಾಕ್ಸ್ ಆಫೀಸರ್ ಇಡು, ನಮಗ್ ಮೇಡಮ್ ಹೇಳ್ಬಿಟ್ಟಿದ್ದಾರೆ ಎಷ್ಟಿದೆ, ಸ್ಟೇಟ್ ವಾರು, ಡಿಸ್ಟಿಕ್ ವಾರು, ಜಿಲ್ಲಾ ವಾರು, ಸಿಟಿ ವಾರು, ಈ ತರ ಪೀಸ್ ಇಷ್ಟು ಬಂದ್ಬಿಡ್ಬೇಕು ತಿಂಗಳಿಗೆ. ಯಾರು ಕುತ್ತಿಗೆ ಸಿಗ್ತೀಯೋ ಗೊತ್ತಿಲ್ಲ, ಹಾಕು ಬಡಿ ಜಡಿ, ಈ ತರದ್ದು. ಆ ತರದ್ದ ಒಂದು ಅಧಿಕಾರಿ, ಭ್ರಷ್ಟನಾದ್ರೂ ತಗೊಳ್ಳಿ, ದಕ್ಷನಾದ್ರೂ ತಗೊಳ್ಳಿ, ಇಬ್ಬರಿಗೂ ಅನುಕೂಲವೇ. ದಕ್ಷ ಅಧಿಕಾರಿಗೂ ಅನುಕೂಲವೇ, ಬಟ್ ಹೊರೆಯೇ. ಎಚ್ಚರಿಕೆ. ವೃಷಭ ರಾಶಿ, ಪರವಾಗಿಲ್ಲ. ಬಣ್ಣ, ಅಲಂಕಾರ, ವಸ್ತ್ರ, ಜ್ಯೋತಿಷ್ಯ, ಪೌರೋಹಿತ್ಯ, ಆಗಮ, ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಸಾಂಪ್ರದಾಯಿಕ, ಈ ಒಂದು ವೈದ್ಯಕೀಯ ಚಿಕಿತ್ಸಾ ಪದ್ಧತಿಗಳು, ಪ್ರಕೃತಿ ಚಿಕಿತ್ಸಾ ಪದ್ಧತಿಗಳು, ನೇಚರ್ ಥೆರಪಿಗಳು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋ ವೃತ್ತಿ, ಉದ್ಯೋಗ, ವ್ಯವಹಾರ, ಟ್ರಾವೆಲ್ ಏಜೆನ್ಸೀಸು. ಅದ್ಭುತ. ಯಾರಾದ್ರೂ ಹೇಳಿ ಗುರುಗಳೇ, ನಾವು ಒಂದ್ಸಲಿ ಕಾಶಿಗೆ ಹೋಗಿ ಬರೋಣ, ಒಂದ್ 35,000 ಏರ್ಪ್ಲೇನ್ಗೆ ಆಗುತ್ತೆ ಗುರುಗಳೇ. ರೆಡಿ ಆಗ್ಬಿಟ್ಟಿರ್ತಾರೆ. ಡಿಸೆಂಬರ್ 31ಕ್ಕೆ ಹೋದ್ ನೋಡಿದ್ರೇನೆ ಕಾಶಿ ವಿಶ್ವನಾಥ ನಿಮ್ಗೆ ಎದ್ದು ಬಂದು ತೋರಿಸ್ಬಿಡೋದು. ಜನವರಿ 1ಗೆ ತಿರುಮಲನಾಥ ನೋಡ್ಬಿಟ್ರೇನೆ ತಕತೆ ಅಂತ ನಿಮ್ಮ ಮನೆಯವ್ರಿಗೂ ಬಂದ್ಬಿಡೋದು. ಹೋಗ್ರಪ್ಪ, ನೀವೇನೋ ಮಾಡ್ಕೊಳ್ಳಿ, ನಾವ್ ಇನ್ನೇನ್ ಮಾಡೋದು, ಪಾಡಿಂದೆ ಪಾಡು, ಪುರಂದರದಾಸಡು ಅಂತ ನಮ್ಮ ಊರುಗಳು ಏನೋ ಒಂದ್ ಹೇಳ್ತಾರೆ. ನಾವು ಶಿಪ್ಪಲ್ಲಿ ಹೋಗ್ಬೇಕು, ಸುಮ್ನಿರಿ. ಕ್ರಿಸ್ಮಸ್ ಟ್ರಿಪ್ಗೆ ಹೋಗ್ಬೇಕು, ಸುಮ್ನಿರಿ. ನೀವೇನೋ ಹೇಳ್ಬೇಡಿ, ನೀವು ಬದುಕೋದ್ ಮನುಷ್ಯ, ದೇವ್ರು ಕೂಡ ಒಪ್ಪಲ್ಲ ಗೊತ್ತಾ ಅಂತಕ್ಕಂಥದ್ದು. ರಾಮ. ಮಂತ್ ಇಯರ್ ಎಂಡ್ ಡಿಸೆಂಬರ್ 2024 ಸೆಲೆಬ್ರೇಷನ್ ಬೇಡವಾ? ಎಷ್ಟು ಮಾಲ್ಗಳು, ಕ್ಲಬ್ಗಳು ಈಗಲೇ ಬುಕ್ಕಿಂಗ್ ಹೋಗೋತ್ರ. ಇದೆಲ್ಲ ಐತೆ, ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಐತೆ. ಅಲ್ಲೇ ಇರೋದು ಎಲ್ಲ 5,000 10,000. ನೀವು ನೋಡಿ, ರೆಸಾರ್ಟ್ಗಳೆಲ್ಲ ತುಂಬ ಹೋಗ್ಬಿಡ್ತಾವೆ. ಕೂರ್ಗ್ ಕತೆ ಮುಳುಗೋಯ್ತು, ಸಕಲೇಶ್ಪುರದ ಕತೆ ಅಧ್ವಾನ ಆಗೋಯ್ತು. ಆ ಊರವ್ರು ಬಾಯ್ ಹೊಡ್ಕೋಬೇಕು. ಈ ತರ ಊಟಿ, ಕೊಡೈಕನಾಲು, ಇರೋ ಬರೋ ದೇವಸ್ಥಾನಗಳು, ಇರೋ ಬರೋ ಕ್ಲಬ್ಗಳು, ಪಬ್ಗಳು ಎಲ್ಲ ತುಂಬ ಹೋಗ್ತವೆ. ನೀವ್ ಏನಾದ್ರೂ ಹೇಳ್ಕೊಳ್ಳಿ ಗುರುಗಳೇ, ನಾವ್ ಅಲ್ಲಿ ಹೋದ್ರೆ ದೇವ್ರ ದರ್ಶನ, ಇಲ್ಲಿ ಹೋದ್ರೆ ತೀರ್ಥ ಸೇವನ. ಹಾಳು ಮಾಡಾದ್ರೂ ಸರಿ, ಸಾಲ ಮಾಡಾದ್ರೂ ಸರಿ ಹೋಗ್ಬಿಡ್ಬೇಕು. ಅದು ಕೆಲವ್ರು ನೋಡ್ಬೇಕು, ಹೊಸ ಕಾರಲ್ಲೇ ಹೋಗ್ಬೇಕು, ಹೊಸ ಬೈಕಲ್ಲೇ ಹೋಗ್ಬೇಕು. ಇದೆಲ್ಲ ಮಾಡ್ಕೊಳ್ಳೋ ಅಂತ ಭಾವ. ನಾವೇನು ಮಾಡಕ್ ಆಗೋದಿಲ್ಲ. ನಿಮ್ಮನ್ನೆಲ್ಲ ನೋಡಿ ನಾವು ಧನ್ಯೋಸ್ಮಿ ಅನ್ಕೊಂಡು ಹುಚ್ಚರ ಮದುವೆನಲ್ಲಿ ಉಂಡವನೇ ಜಾಣ ಅಂತ ನೋಡ್ಕೊಂಡು ಆನಂದವಾಗಿರೋದಷ್ಟೇ. ಇನ್ನು ಮಿಥುನ ರಾಶಿ, ವಿಶೇಷವಾಗಿ ಬುಧ 6ನೇ ಮನೇಲಿ ವಕ್ರ. ಹುಷಾರು. ನಿಮ್ಮ ಅಡ್ವೈಸು, ಗೈಡೆನ್ಸು ಬೇರೆಯವ್ರಿಗೆ ವರ್ಕ್ ಆಗುತ್ತೆ, ಬಟ್ ಎಲ್ಲೋ ನಿಮಗ್ ಸ್ವಲ್ಪ ಆರೋಗ್ಯದ ಕಡೆ ನೋಡಿ. ದೂರ ಭಾರ ಬೇಡ, ದೊಡ್ಡ ಖರ್ಚುಗಳು ಬೇಡ, ಮನೆಯವರ ಆರೋಗ್ಯ ನೋಡ್ಕೊಳ್ಳಿ. ಕುಟುಂಬದಲ್ಲಿ ಎಲ್ಲೋ ಒಂದು ಅಸಮಾಧಾನ, ಏನೋ ಒಂದು ತೊಳಲಾಟ, ಏನೋ ಒಂದು ಆಟ,
ಸ್ವಲ್ಪ ಆರೋಗ್ಯದ ಕಡೆ ತುಂಬಾ ಎಚ್ಚರಿಕೆ ಕೊಡಿ. ದೂರ ಪ್ರಯಾಣ ಬೇಡ, ಗಾಡಿಗಳಲ್ಲಿ ಓಡಾಟ ಬೇಡ. ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಟ್ರಾವೆಲ್ಸ್, ಗಾಡಿಗಳು, ಡ್ರೈವರು, ಸಣ್ಣ ಪುಟ್ಟ ಹೈನುಗಾರಿಕೆ, ಸಣ್ಣ ಪುಟ್ಟ ತೋಟಗಾರಿಕೆ, ದವಸ ಧಾನ್ಯ, ತುಂಬಾ ದೊಡ್ಡದಲ್ಲ, ಕೋಟಿ ಹಾಕ್ತೀನಿ ಅಂತ, ಸಾವಿರಗಳಲ್ಲಿ ಲಕ್ಷಗಳಲ್ಲಿ, ಅದು ಒಂದು 3 ಲಕ್ಷ 5 ಲಕ್ಷದ ಒಳಗಡೆ ವ್ಯವಹಾರ ಅದು ಇದು ಅಂತಿರೋರಿಗೆ ಕೈ ತುಂಬಾ ದುಡ್ಡು ಆದಾಯ. ಅದು ಬಿಟ್ಟು ಬುಧ ವಕ್ರ, ಕುಜ ಬೇರೆ ವಕ್ರ ಬಂದ್ಬಿಡ್ಲಿ, ಬಾಚ್ಕೊಂಡ್ಬಿಡೋಣ ಅಂದ್ರೆ ಹಾಕಿದ್ದೆಲ್ಲ ಹೋಯ್ತು. ಓ ಹುಷಾರು ಮಿಥುನ್ ರಾಶಿ, ಹಾಕಿದ್ದೇ ಹೋಯ್ತು, ಅಸಲಿಗೆ ಬಡ್ಡಿ ಬರೋದಲ್ಲ, ಅಸಲೇ ಹೋಯ್ತು ನಿಮ್ದು, ಎಚ್ಚರಿಕೆ. ಕರ್ಕಾಟಕ ರಾಶಿ ಚೆನ್ನಾಗಿದೆ, ಸ್ವಲ್ಪ ಧೈರ್ಯ, ಒಂಥರ ಗಾಬರಿ ಆತಂಕ ಇರತಕ್ಕಂಥದ್ದಿದ್ರು ಕೂಡ ಅಂತ ದೊಡ್ಡ ತೊಂದರೆಗಳನ್ನ ನೋಡ್ತಕ್ಕಂಥದ್ದೇನಿಲ್ಲ. ಬೇರೆಯವ್ರನ್ನ ನಂಬಿ ದುಡ್ಡು ಕೊಡಬೇಡಿ. ಲಿಟಿಗೇಷನ್ ಇರೋ ಪ್ರಾಪರ್ಟೀಸು ಅಂತ ವ್ಯವಹಾರಗಳಲ್ಲಿ ಇದ್ದೀರಿ. ಆಕ್ಷನ್ ಪ್ರಾಪರ್ಟೀಸು, ಆಕ್ಷನ್ ವೆಹಿಕಲ್ಸು, ಈ ತರದ್ರಲ್ಲಿ ಇರತಕ್ಕಂಥವ್ರಿಗೆ ಲಾಭ. ಚೆನ್ನಾಗಿದೆ ಲ್ಯಾಂಡು ತಗೊಂಡು ನಾನು ಮಾರೋಣ, ಚೆನ್ನಾಗಿದೆ ಲ್ಯಾಂಡು ಕಟ್ಬಿಟ್ಟು ಮಾಡೋಣ, ಅದ್ರಲ್ಲಿ ನಿಮ್ಗೆ ಅಷ್ಟಕ್ಕಷ್ಟೇ ಆಯ್ತಾ. ವೈದ್ಯಕೀಯ, ಸರ್ಜರಿ, ಆಳುವವರು, ಕಾಪಾಡುವವರು, ರಕ್ಷಿಸುವವರು, ಪೊಲೀಸ್ ಇಲಾಖೆ, ಮಿಲಿಟರಿ, ಡಿಫೆನ್ಸು, ಸರ್ಜನ್ಸು, ಜಡ್ಜಸ್ಸು, ಇಂಥ ಒಂದು ಉದ್ಯೋಗ ಸ್ಥಾನದಲ್ಲಿರೋರಿಗೂ ಅನುಕೂಲ ಸಿಂಧು. ಇನ್ನು ಸಿಂಹರಾಶಿ ಈ ವಾರ ಬಂದು ಗುರುಚಂದ್ರ ಯೋಗ, ಸ್ವಲ್ಪ ನೋಡ್ಕೊಂಡೇ ಹೆಜ್ಜೆ ಇಡಿ. ಕುಜ 12ನೇ ಮನೆ, ದೂರದ್ದು, ದೂರ ವ್ಯವಹಾರ, ಸಪ್ತಮದಲ್ಲಿ ಶನಿ. ಸಿಂಹರಾಶಿ ಸಿಂಹ ಲಗ್ನದವರು ದೂರದ ವ್ಯವಹಾರ, ದೂರದ ಕೆಲಸ, ದೂರದ ವ್ಯಾಪಾರ. ಬುಧ ವಕ್ರ, ದೊಡ್ಡ ಲಾಭ. ಅವನೇ ಬಂದವ್ರು ಸಿಂಹ ಲಗ್ನವೇ, 1.5 ಕೋಟಿ ಕೊಟ್ಬಿಟ್ಟು ಬಂದಿರೋದು ಯಾರ ಕೈಗೋ. ಮಾಡೋಕ್ ಮೊದ್ಲು ಕೇಳ್ತೀರಾ? ನಾನು ಹಾಗಾಗಿ ಹೇಳ್ತಿರ್ತಾನೆ, 3 ಲಕ್ಷದ ಮೇಲೆ ಏನೇ ವ್ಯವಹಾರ ಮಾಡಿ ಕೂಡು ಬರುತ್ತಾ ನಮ್ಗಿದೆಯಾ ಇಲ್ವಾ? ಎಲ್ಲ ಮಾಡಬೇಡಿ. ಅದರಿಂದ ಎದ್ದು ಬರೋ ಶಕ್ತಿ ಇದೆಯಾ, ಸಾಮರ್ಥ್ಯ ಇದೆಯಾ, ತಟ್ಕೊಳ್ಳೋ ಸಾಮರ್ಥ್ಯ ಇದೆಯಾ? ಅಂದ್ರೆ ಬಾಕ್ಸಿಂಗ್ ರಿಂಗ್ಗೆ ನೀವು ಬಾಕ್ಸಿಂಗ್ ಗ್ಲೌಸ್ ಹಾಕೊಂಡು ಎಳೆದು ಬಿಟ್ಟಿದ್ದೀರಾ, ಒಂದ್ 4-5 ವರ್ಷ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದೀರಿ, ಇಲ್ಲ 4-5 ದಿನ ಪ್ರಾಕ್ಟೀಸ್ ಮಾಡಿ ಎಳೆದು ಬಿಟ್ಟಿದ್ದೀರಿ, ಯಾರ ಮಾತು ಕೇಳಿ ಹೊಡೆಯೋ ಒಂದೇ ಏಟಿಗೆ ಮಲಗ್ಬಿಡ್ತೀರಿ. ಸಿದ್ಧರಿದ್ದೀರಾ? ಅವ್ನು ಹೊಡೆಯೋ ಏಟಿಗೆ ಮತ್ತೆ ಎದ್ದೋಳೋ ಸಿದ್ಧತೆ ಇದೆಯಾ? ಮತ್ತೆ ನೆಕ್ಸ್ಟ್ ರೌಂಡ್ ಅಲ್ಲ, ಲೈಫ್ ಲಾಂಗ್ ನೀವು ಎದ್ದೋಳಲ್ಲ. ಇನ್ ಬಾಕ್ಸಿಂಗ್ ಬಿಡಿ, ಟೋಟಲ್ ಫ್ಲಾಟ್. ಸುಮ್ಮನೆ ಅಲ್ಲ, ಅವ್ನು ಮೋಸ ಮಾಡೋಕೆ ಕೂತಿರೋದು. ಕಲಿಯುಗವೇ ಮೋಸ, ಅವನು ಮೋಸವೇ ಗುರುಗಳೇ. ಎದುರುಗಡೆ ಅವನು ಮೋಸಗಾರನೇ. ವ್ಯವಹಾರ ವ್ಯಾಪಾರ ಅಂತ ಹೋದ್ರೆ ಮೋಸಗಾರ ಅಂತ ಡಿಸೈಡ್ ಮಾಡಿ ಎಳಿಬೇಕು, ಇಲ್ಲ ಇಳಿಬೇಡಿ. ಹೃದಯವಂತಿಕೆ ಇರೋನು, ಮನಸ್ಸಾಕ್ಷಿ ಇಟ್ಟುಕೊಂಡಿರೋನಿಗೆ ವ್ಯಾಪಾರ ನಡೆಯಲ್ಲ. ಒಳ್ಳೆಯವ್ರಿಗೆ ಒಳ್ಳೆ ಕಾಲ ಬರಲ್ಲ. ನಾನು ಮೊನ್ನೆನೇ ಹೇಳಿದೆ, ಒಳ್ಳೆಯವ್ರಿಗೆ ಒಳ್ಳೆ ಕಾಲ ಬರಲ್ಲ, ಅದನ್ನ ಮರ್ತು ಬಿಡಿ. ಒಳ್ಳೆ ಕಾಲ ಬಂದೇ ಬರುತ್ತೆ, ಒಳ್ಳೆಯವನ್ಗಲ್ಲ. ಈ ತರ ದುಡ್ಡು ಕೊಟ್ಬಿಟ್ಟು ಮುಳುಗ್ಬಿಟ್ಟು ಎಡವಟ್ ಮಾಡ್ಕೊಂಡು ಆಮೇಲೆ ಗುರುಜಿ, ಯಾವ ಗುರುಜಿ ಅಲ್ಲ, ಯಾವ ದೇವರು ಇಲ್ಲ. ರಾಮರಿಗೆ ಬಿಟ್ಟಿಲ್ಲ, ಕೃಷ್ಣರಿಗೆ ಬಿಟ್ಟಿಲ್ಲ, ಪರಶುರಾಮರಿಗೆ ಬಿಟ್ಟಿಲ್ಲ, ವಾಮನ ಮೂರ್ತಿಗೂ ಬಿಟ್ಟಿಲ್ಲ, ವಿಷ್ಣುಗ್ ಬಿಟ್ಟಿಲ್ಲ. ಇಲ್ಲ ಪಾಪಿ ಚಿರಾಯು. ಸಿಂಹಂ ಅಲ್ಲ, ಎಲ್ರಿಗೂ ಸೇರಿಸಿ ಹೇಳ್ತೀನಿ. ಸಿಂಹರಾಶಿ ಈ ವಾರ ಆ ಥರದ್ದು ದೊಡ್ಡದ್ದು ಇನ್ನೊಂದು ಬುಧ ವಕ್ರ ಬಿಡೋವರೆಗೂ ಹುಷಾರು. ಮಿಕ್ಕಂತೆ ಗೌರವದ ಹುದ್ದೆ, ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ಕನ್ಸಲ್ಟೆನ್ಸಿ, ಮಧ್ಯವರ್ತಿ ಕೆಲಸಗಳು, ಆ ಥರದ್ದು ಮಾಡ್ತಿರತಕ್ಕಂಥ ವ್ಯವಹಾರಗಳಲ್ಲಿ ಅದ್ಭುತವಾದ ಪ್ರಗತಿ. ಇನ್ನು ಕನ್ಯಾ ರಾಶಿ, ನಿಮಗ್ ನೀವೇ ವಿಲನ್ನು. ಕೇತು ಕೂತು ಬಿಟ್ಟಿದ್ದಾನೆ, ಕುಜ ಬೇರೆ, ಅವನು ಶನಿ ಸಾರದಲ್ಲಿ ನಿಮ್ಮನ್ನ ಹಿಡ್ಕೊಂಡಿದ್ದಾನೆ. ನಿಮ್ ಬಗ್ಗಲ್ಲ, ನಿಮ್ಮನ್ನ ಬಗ್ಗಿಸದೆ ಕೇತು ಬಿಡೋಲ್ಲ. ನೆನಪಿಟ್ಕೊಳ್ಳಿ, ಹೋಗೋಕ್ ಮೊದ್ಲು ಒಂದು ಜೋಲ್ಟ್ ಕೊಟ್ಬಿಡ್ತಾನೆ ಸಿಂಹಕ್ಕೆ. ಅನ್ಯಥಾ ಶರಣಂ ನಾಸ್ತಿ. ನಾವು ಯಾರಿಗೆ ಬಗ್ಲಿಲ್ಲ ಅಂದ್ರೂ ಭಗವಂತನಿಗೆ, ಗುರುವಿಗೆ ಬಾಗಬೇಕು. ಒಂದು ದಾರಿ ತೋರಿಸಿದವ, ಬದುಕು ಕೊಟ್ಟವ ಭಗವಂತ, ಅನ್ನ ಕೊಟ್ಟವ ಭಗವಂತ. ನಿತ್ಯ ನೆನ್ಸ್ಕೋಬೇಕು ಮಕ್ಕಳ. ಪ್ರಸಾದ ಆಗ್ಬಿಡುತ್ತೆ ಅಂತ, ಅಯ್ಯ ನೀನ್ ನನಗೆ ಕೊಟ್ಟು ಪ್ರಸಾದ ಅಂತ. ತಿನ್ನೋ ಅನ್ನ ಮಹಾ ಅಮೃತ ಆಗ್ಬಿಡುತ್ತೆ. ಈಗ ಅನ್ಕೊಂಡು ವಿಷವಾಗುತ್ತದೆ. ನೀವು ನಂಬಿ, ಸೈಂಟಿಸ್ಟ್ಗಳು ಕಂಡುಹಿಡಿದಿದ್ದಾರೆ, ನಂಬ್ತೀರಾ? ಜಪಾನಲ್ಲಿ ಒಬ್ಬ ಸೈಂಟಿಸ್ಟು ಒಂದು 3 ಪಾತ್ರೆಯಲ್ಲಿ ಗಾಜಿನ ಲೋಟ ಅಕ್ಕಿ ಹಾಕ್ತಾನೆ. ಇದ್ರಲ್ಲೂ ನೀರು, ಇದ್ರಲ್ಲೂ ನೀರು, ಇದ್ರಲ್ಲೂ ನೀರು ಮಕ್ಕಳೇ, ಬಿಸಿನೀರು. 3 ಕಡೆ ಇಟ್ಟಿದ್ದಾನೆ.
ಮೊದಲನೇ ಜಾಗದಲ್ಲಿ ಬರ್ತಾನೆ, ಮಾ ಅನ್ನಪೂರ್ಣೇಶ್ವರಿ, ನೀನು ದೇವ್ರು, ನಿನ್ನಿಂದ ನನ್ನ ಶಕ್ತಿ. ಹೊಗಳೋದೆ, ಪ್ರಾರ್ಥನೆ, ಅದನ್ನ ನೋಟು ಬಿಸಿನೀರೆಲ್ಲ ಅಕ್ಕಿ ಹಾಕಿಟ್ಟಿರೋದು ಅಷ್ಟೇ. ಎರಡನೇ ಜಾಗಕ್ಕೆ ಬಂದಿದ್ದಾನೆ, ನೀನು ಒಂದು ಅನ್ನನ ಏನ್ ಬೇಯ್ತೀಯ, ಅದು ಏನ, ಇದನ್ನ ತಿಂದು ಯಾರು ಉದ್ಧಾರಕ್ಕೆ ಆಗೋದು, ಈ ರೀತಿ ಹೇಳೋದು. ನೆನ್ಪಿಟ್ಕೊಳ್ಳಿ, ಈ ರೀತಿ ಹೇಳೋದು. ಮೂರನೇ ಜಾಗಕ್ಕೆ ಬರ್ತಾನೆ, ಥೋ ನಿನ್ನ ಅನ್ನ ತಿಂದವನ್ ಯಾರು ಉದ್ಧಾರಕ್ಕೆ ಆಗ್ತಾನೆ, ಇದೆಲ್ಲ ಅಕ್ಕಿ ಯಾಚಿ, ಹೊಲಸು ಭಾಷೆ ಬೈತಿರೋದು. ನೆನ್ಪಿಟ್ಕೊಳ್ಳಿ, ಮಧ್ಯದಲ್ಲಿರೋದಕ್ಕೆ ಮಧ್ಯಮವಾಗಿ ಬೈದಿದ್ದಾನೆ, ಲಾಸ್ಟಲ್ಲಿ ಇರೋದಕ್ಕೆ ತೀರಾ ಸೊಂಟದ ಕೆಳಗಡೆ ಭಾಷೆ ಬೆಳೆಸಿದ್ದಾನೆ, ಏನೇನೋ ಅಂದಿದ್ದಾನೆ. ಮೊದಲನೇದಕ್ಕೆ ಮಾತ್ರ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದ್ದಾನೆ ನಿತ್ಯ, ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಒಂಥರ ಎವ್ರಿ 10 minutes 1 hour ಈ ತರ. 3 ದಿನದ ನಂತರ ಚೆಕ್ ಮಾಡಿದ್ರೆ ಮೊದಲನೇ ನೀರಿನಲ್ಲಿದ್ದ ಅಕ್ಕಿ ಪಳ 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 ಅನ್ನೋ ತರ ಕರಗಿ, ಒಂಥರ ಈ ದೋಸೆ ಹಿಟ್ಟಿಗೆ ಅಕ್ಕಿ ಹಾಕಿರ್ತೀವಲ್ಲ ನೋಡಿ ಮಕ್ಕಳು, ನೆನೆಸ್ತೀವಲ್ಲ, ಅಷ್ಟು ಅದ್ಭುತವಾಗಿ ಉಕ್ಕಿ ಬಿಟ್ಟಿದೆ ಮೇಲೆ. ಕೈ ಮುಗಿತಾನೆ ಅಮ್ಮ ಅಂತ. ಎರಡನೇದಕ್ಕೆ ಬಂದ್ರೆ ಮಂದವಾಗಿದೆ, ನೆನ್ಪಿಟ್ಕೊಳ್ಳಿ, ಮಂದವಾಗಿದೆ, ಅರ್ಧಂಬರ್ಧ ಬೆಂದಿದೆ, ಅರ್ಧ ಲೋಟುವೆ ಅಷ್ಟೇ ಇದೆ. ನಿನ್ ಯೋಗ್ಯತೆಗೆ ಇಷ್ಟೇ ಅಂತ ಇವನು ಅಂದಿದ್ನಲ್ಲ, ಆ ಯೋಗ್ಯತೆ ಅಷ್ಟೇ. ನಂಬ್ತೀರಾ? ಇದೇ ಸತ್ಯ. ಮೂರನೇದಂತೂ ಹಾಳಾಗಿದೆ, ಯಾಕಂದ್ರೆ ಇವನು ನೀನು ಹಾಳಾದು, ನೀನಿದು ನಂಬ್ತೀರಾ? ಇದು ಸತ್ಯ. ನಿಮಗ್ ಗೊತ್ತಿಲ್ಲ, ಪ್ರಕೃತಿ ನಮ್ ಜೊತೆ, ನಮ್ ಗಾಳಿಯಿಂದ ಹಿಡಿದು, ನೀರಿಂದ ಹಿಡಿದು, ಆಹಾರದಿಂದ ಹಿಡಿದು ಪ್ರತಿಯೊಂದು ಮಾತಾಡುತ್ತೆ, ಕೇಳಿಸ್ಕೊಳ್ಳುತ್ತೆ. ನಾವು ಕೇಳಿಸ್ಕೊತಿಲ್ಲ. ವಾಟ್ ವಿ ಸ್ಪೀಕ್ ಇಟ್ ಹ್ಯಾಪನ್ಸ್. ಆ ನೀರು ಕೇಳಿಸ್ಕೊಂಡಿದೆ. ಆ ನೀರು ಅಕ್ಕಿಯನ್ನ ಅಕ್ಕೇ ಗಂಗಾದೇವಿ ಉಗ್ಸಿದೆ. ಮೊದಲನೇದು ಇದು ಸತ್ಯ ಮಕ್ಕಳೇ, ಸುಳ್ಳು ಹೇಳ್ತಿಲ್ಲ. ಕಾಗಕ್ಕ ನಮ್ ವೈದಿಕ ಧರ್ಮ ಹೇಳೋದು ಅದೇ. ಯು ಗಾಟ್ ಎ ಬ್ಯೂಟಿಫುಲ್ ವೈಬ್ರೇಷನ್. ಮಾತಾಡು, ನಿನ್ ಜೊತೆ ಒಳ್ಳೇದ್ ಮಾತಾಡು. ಏನ್ ಕಳ್ಕೊಬಿಟ್ಟೆ ನೀನ್? ಮಾತಾಡಲ್ಲ, ಒಕ್ಕಣ್ಣ ದರ್ಜಿ ನಾವು. ಇಟ್ ಇಸ್ ಪ್ರೂವ್ಡ್. ಆತರ ಸಾವಿರಾರು ಆತ ಒಂದು ಪ್ರಯೋಗವನ್ನ ಮಾಡಿದ್ದಾನೆ ಆ ವಿಜ್ಞಾನಿ. ನಂಬ್ತೀರಾ? ನಾನು ತಲ್ಲಣ ಆಗ್ಬಿಟ್ಟೆ. ಏನು ಪ್ರಕೃತಿ ಪ್ರತಿಯೊಂದು ಮಾತಾಡುತ್ತೆ. ಈ ಹೂವಿಂದ ಹಿಡಿದು, ಇದರಿಂದ ಹಿಡಿದು ಪ್ರತಿಯೊಂದು ಮಾತಾಡುತ್ತೆ. ನೀವು ಯಾವುದನ್ನ ಅಸಹ್ಯ ಪಡ್ತಿರೋ, ವಿಲ್ ಅಟ್ಯಾಕ್ಸ್ ಯು. ನೀವು ಯಾವ್ದನ್ನು ತುಂಬಾ ಪ್ರೀತಿಸ್ತಿರೋ ಅದು ನಮ್ಗೆ 10 ಪಟ್ಟು ವಾಪಸ್ ಕೊಡುತ್ತೆ. ನೀರು ನೋಡಿ ಮಾತಾಡಿದೆ, ಕೇಳಿಸ್ಕೊಂಡಿದೆ. ಪ್ರಾರ್ಥನೆ ಕೇಳಿಸ್ಕೊಂಡು ಇಟ್ ಹಸ್ ಮೇಡ್ ಇಟ್. ಇದ್ರ ಪಕ್ಕದಲ್ಲಿ ಕೇಳಿಸ್ಕೋಬಾರ್ದಂತೆ ಇನ್ನೊಂದ್ ಕಡೆ ನೀರಲ್ಲಿ ಇಟ್ಬಿಟ್ಟು ಅಲ್ಲಿ ಅಂತ ಹೇಳಿರೋದು ಅರ್ಧಂಬರ್ದಾಗಿ. ಕಡೆಯದಂತೂ ಸಿಕ್ಕಾಬಿಟ್ಟೆ ಬೈದಿರೋದಲ್ವ, ಅದು ಕೆಟ್ಟೋಗಿದೆ. ಅಕ್ಕಿ ಕೆಟ್ಟಿದೆ, ಅಲ್ಲೊಂಥರ ರಸ್ಟ್ ಹಿಡಿದು ಬಿಟ್ಟಿದೆ, ಹುಳುಗಳು ಬಿದ್ದುಬಿಟ್ಟಿದ್ದಾವೆ. ನಮ್ಮ ಮಾತು, ನಮ್ಮ ವೈಬ್ರೇಷನ್, ನಮ್ಮ ಆಲೋಚನೆ ಪ್ರತಿಯೊಂದನ್ನ ಪ್ರಕೃತಿ ಗಮನಿಸ್ತಿರುತ್ತದೆ. ನೆನ್ಪಿಟ್ಕೊಳ್ಳಿ, ಪ್ರತಿ ನಿಮಿಷ ನಾವು ಪ್ರಕೃತಿ ಮಾತೆಗೆ ಧನ್ಯವಾದ ಹೇಳ್ಬೇಕು. ಅಮ್ಮ, ನಮ್ಮ ಜೊತೆಲಿ ನಮ್ಮ ಪತ್ನಿ ಪ್ರಕೃತಿ ಮಾತೆ, ನಮ್ಮ ಯಜಮಾನರು ಪ್ರಕೃತಿ ಮಾತೆ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ವಿದ್ಯೆ, ನಮ್ಮ ಗುರುಗಳು, ನಮ್ಮ ದೊರೆ, ನಮ್ಮ ಮಾತು, ನಮ್ಮ ಆಲೋಚನೆ, ನಮ್ಮ ಮಕ್ಕಳು ಸದಾ ಒಳ್ಳೇದೇ ಹೇಳಿ, ತುಂಬಾ ಒಳ್ಳೇದಾಗುತ್ತೆ ಮಕ್ಕಳೇ. ನಿಮಗೆ ಗೊತ್ತಿಲ್ಲ, ದಟ್ಸ್ ದ ಬ್ಯೂಟಿ, ದಟ್ ಇಸ್ ದ ಬ್ಯೂಟಿ. ನನ್ನ ಮಾತು ಕೇಳಿ. ಜಾಗ್ರತೆ. ಕನ್ಯಾ ಅಲ್ಲ, ಎಲ್ಲಾ ರಾಶಿಗೂ ಹೇಳ್ತಿದ್ದೇನೆ. ಸೊ ಈ ವಾರ ನಿಮಗೆ ನೀವೇ ಆ ಹುಳ ಬಿಟ್ಕೊಳ್ಳೋದು ಸ್ವಲ್ಪ ಜಾಸ್ತಿ. ಅದೊಂದು ಮೋಕ್ಷ ಚಿಂತನೆಯ ಕೆಲಸಗಳು, ಅನಾಥಾಶ್ರಮ, ವೃದ್ಧಾಶ್ರಮ, ಧರ್ಮಕ್ಷೇತ್ರ, ಆಮೇಲೆ ಟ್ರಾವೆಲ್ಸು, ಟೂರ್ಸು, ಎಕ್ಸ್ಪೋರ್ಟು, ರಸಗೊಬ್ಬರ, ಮೆಡಿಸಿನ್ಸು, ಕೆಮಿಕಲ್ಲು, ಫರ್ಟಿಲೈಸರ್ಸು, ಸೈಂಟಿಸ್ಟು, ರಿಸರ್ಚ್ ಸ್ಕಾಲರು, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ, ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಅದ್ಭುತವಾದಂಥ ಪ್ರಗತಿ. ಏನು ತುಲಾ ರಾಶಿ, ಮಾತು ಎಡವಟ್ಟಾಗುತ್ತೆ, ಆಲೋಚನೆ 100 ದಾರಿ ಮಾಡುತ್ತೆ. ಮಾತು 3 ದಾರಿ, ಇನ್ನು ಜೀವ 16 ದಾರಿ. ಸೊ ವೆರಿ ಕೇರ್ಫುಲ್. ಶುಕ್ರ ಮಾತ್ರ ಫುಲ್ಲು ಜ್ವರ, ಆಸ್ಪತ್ರೆಯಲ್ಲಿ ಬ್ಯಾಂಡೇಜ್ ಹಾಕೊಂಡು ಮಲಗಿದೆ. ನಾನು ಹಾಗೆ ಮಾಡಿದ್ದೆ ಒಂದ್ಸಲ, ಒಂದು ದೊಡ್ಡ ಮೇಜರ್ ಸರ್ಜರಿ, ಮನೇಲೇ ಹೇಳಿರ್ಲಿಲ್ಲ. ಹೋದೆ, ಅಡ್ಮಿಟ್ ಆದೆ. ಬೆಂಕಿ ಎದ್ದಿದ ತಕ್ಷಣ ಹೇಳಿದ್ದು, ಎಲ್ಲ ಒಂಥರ ಆಗ್ಬಿಟ್ಟಿದೆ ಕಣ, ಫುಲ್ಲು ಗ್ರೀನ್ ಹಾಕ್ಬಿಟ್ಟಿದ್ದಾರೆ. 3-3.5 ಅವರ್ ಆದ್ಮೇಲೆ ಪ್ರಜ್ಞೆ, 4 ಅವರ್. ಇದೊಂದು 16 ವರ್ಷದ ಹಿಂದ್ಗಡೆ ಕತೆ ಬಿಡಿ, ಮನೇಲೆಲ್ಲ ಹೇಳೋದಿಲ್ಲ ಈ ಸ್ಟೋರೀಸ್ ಎಲ್ಲ. ನಾವು ಅದು ದೇಹಕ್ಕೆ ಸರ್ಜರಿ, ಅದೆಲ್ಲ ಭಯಪಡೋ ಗುಂಡಿಗೆನೇ ಅಲ್ಲ. ಈದ ತೆಗೆದೆ, ಪ್ಯಾಂಟು ಶರ್ಟ್ ಹಾಕೊಂಡು, ಅಯ್ಯೋ ಸಾರು ಅಂದ. ಅದಾ ಸಾರು, ಗೋಬಿ ತಿನ್ನೋಣ ಕಣ.
ನೀನೇ ಡ್ರೈವ್ ಮಾಡು ಅಂತ ಹೇಳ್ಬಿಟ್ಟು ಅಲ್ಲವ್ರಿಗೆ ಹೋದ್ಮೇಲೆ ಗೋಬಿ ತಿಂದಿದ್ದೆ ಸರ್ರಂತ ತಗ್ಗ ಗಾಡಿ ಎತ್ಕೊಂಡು ಮನೆಗೆ ತಿರುಗಿಸು. ಡಾಕ್ಟರ್ ಗಾಬರಿ, ಎಲ್ಲಿ 3 ದಿನ ಆದ್ಮೇಲೆ ಇದಕ್ಕೆ ಹಾಕ್ಬೇಕು ಅದಕ್ಕೆ ಹಾಕ್ಬೇಕಂದ್ರೆ ಅವೆಲ್ಲ ಇಲ್ಲವೇ ಇಲ್ಲ ಗಟ್ಟಿಪಿಂಡ. ಮನೆಗೆ ಬಂದ್ಮೇಲೆ ಬ್ಲೀಡಿಂಗ್ ಆಗಿದ್ದು ಲವಲೋಭ ಆಗಿತ್ತು, ಅದು ಬೇರೆ ಕತೆ. ತುಲಾ ರಾಶಿಗೆ ಅದಾಗುತ್ತೆ. ಬುದ್ಧಿ 3 ದಾರಿ, ಜೀವ 6 ದಾರಿ ಅಂತ ನಂತರ ಕೆಲಸ ಮಾಡ್ಬಿಟ್ಟಿರ. ಈ ವಾರ ಆ ತರ ಮಾಡಿಸ್ತಾನೆ. ಒಂದು ಬುದ್ಧಿ ಕೆಡಿಸ್ತಾನೆ, ಇಲ್ಲ ಮನಸ್ಸು ಕೆಡಿಸ್ತಾನೆ, ಇಲ್ಲ ನಿಮ್ಮ ಆಲೋಚನೆ ಕೆಡಿಸ್ತಾನೆ. ಕೇಳಿ ಮಾಡಿ. ಏನಾದ್ರೂ ಸರಿ, ನಾನು ತಿನ್ನೋದೆ, ಶುಗರ್ ಪೀಕ್ ಗತ್ತಿದೆ, ನಾನು ತಿನ್ನೋದೆ. ಮೊನ್ನೆ ಯಾರೋ ನನ್ನ ತುಂಬಾ ಆತ್ಮೀಯರೊಬ್ರು ಫುಲ್ ಡಯಟ್ ಮಾಡಕ್ ಹೋಗ್ಬಿಟ್ಟು ಕಿಡ್ನಿ ಎಲ್ಲ ಹೋಗ್ಬಿಟ್ಟಿದೆ. ಶುಗರ್ 20 ಬಂದು ಬಿದ್ದಿದೆ. ಫುಡ್ ಚೇಂಜು, ಡಯಟ್ ಚೇಂಜು ಚೆಕ್ ಮಾಡ್ಕೋತಾ ಇರ್ಬೇಕು. ಯು ಡೋಂಟ್ ಹ್ಯಾವ್ ರೈಟ್ಸ್ ಟು ಡೂ. ನಿಮ್ಮ ಬಾಡಿನ ಡ್ಯಾಮೇಜ್ ಮಾಡ್ಕೊಳಕ್, ನಿಮ್ಮ ಇಷ್ಟಕ್ಕೆ ಏನೇನೋ ಮಾಡ್ಕೊಳಕ್ ಹೋಗ್ಬೇಡಿ. ದಯಮಾಡಿ ಜಾಗ್ರತೆ ಮಾಡ್ಕೊಬಿಡ್ತೀರಿ. ಎಚ್ಚರಿಕೆ. ವೃಶ್ಚಿಕ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ನಿಮ್ಮ ಪ್ರಯತ್ನಕ್ಕೆ, ಪರಿಶ್ರಮಕ್ಕೆ ತಗೊಂಡು ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಬೆಂಕಿ, ಎಲೆಕ್ಟ್ರಿಸಿಟಿ, ಪ್ಲಂಬಿಂಗು, ಗಾಡಿಗಳು, ಡ್ರೈವರು, ವೆಹಿಕಲ್ಲು, ಸೆಕ್ಯೂರಿಟಿ ಏಜೆನ್ಸಿ, ಕನ್ಸಲ್ಟೆನ್ಸಿ, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ವ್ಯವಹಾರಗಳು, ಗೌರ್ಮೆಂಟ್ ಜೊತೆ ವ್ಯವಹಾರಗಳು ಇಟ್ಕೊಂಡಿರ್ತಕ್ಕಂಥದ್ದು ಅದ್ಭುತವಾದಂಥ ಅವಕಾಶಗಳ ಸಂಗಮಗಳ ವಾರ. ಧನುಸು ರಾಶಿ ಸ್ವಲ್ಪ ಯಾರಿಗೂ ದುಡ್ಡು ಕೊಡಬೇಡಿ, ಯಾರನ್ನೂ ನಂಬಿ ಇನ್ವೆಸ್ಟ್ ಮಾಡಿ. ಈ ವಾರ ನೋಡ್ಕೊಳ್ಳಿ. ಯಾರಿಗೂ ದುಡ್ಡು ಕೊಡಬೇಡಿ, ಬರೋಲ್ಲ. ಯಾರ ಹತ್ರ ದುಡ್ಡು ತಗೊಂಡು ತೀರ್ಸೋಕ್ಕಾಗಲ್ಲ, ನಿಮ್ಗೆ ಡಬಲ್ ಆಗುತ್ತೆ ಸಾಲ. ಯಾರೋ ಹೇಳಿದ್ರು ಆ ಪ್ರಾಜೆಕ್ಟ್ ಮಾಡ್ಬಿಡೋಣ, ಈ ಪ್ರಾಜೆಕ್ಟ್, ಎಲ್ಲರೂ ಬರೋದು ನಿಮ್ಮನ್ನ ಬಳಸ್ಕೊಳಕ್ಕೆ. ಅದರಲ್ಲೂ ಕಲಾ ವೇದಿಕೆಯಲ್ಲಿದ್ದೀರಿ, ಡೈರೆಕ್ಟರ್ಸ್ ಆಗಿದ್ದೀರಿ, ಫಿಲ್ಮ್ ಲ್ಯಾಂಡಲ್ಲಿ ಇದ್ದೀರಿ, ಡಾಕ್ಟರ್ಗಳಾಗಿದ್ರಿ, ಬನ್ನಿ ಸರ್ ಆಸ್ಪತ್ರೆ ಕಟ್ಬಿಡೋಣ. ನೀವೊಂದು ಡೈರೆಕ್ಟರ್ ಆಗಿದ್ರಿ, ಬನ್ನಿ ಸರ್ ನಿಮ್ಮ ಹೆಸರು ಮಾಡ್ಬಿಡ್ತೀವಿ, ಟೋಪಿ ಇಟ್ಬಿಡ್ತಾರೆ. ನನ್ನ ಗೆಳೆಯ ಹಂಗೆ ಹೋಗಿತ್ತು. ಜೊತೆಲಿರೋ ಪರಮಾಪ್ತ ಗೆಳೆಯ ಮೋಸ, ನನಗೆ ಗೊತ್ತಿಲ್ಲ. 25 ವರ್ಷದ ಗೆಳೆಯ ಪಾರ್ಟ್ನರು, 3 ಜನ ಪಾರ್ಟ್ನರ್, ಒಬ್ಬ ಹೋಗಿದ್ದಾನೆ, ಇರೋದಿಬ್ರು, ಇನ್ನೊಬ್ಬ ನನ್ನ ಸ್ನೇಹಿತ ಹೊರಟೋದ. ತುಂಬಾ ದೊಡ್ಡ ಸೀರಿಯಲ್ಸ್ ಕೇಳಬೇಡಿ. ಅವನು ಹೋಗಿದ್ದೆ, ಅವನಿಗೆ ಗೊತ್ತಿಲ್ಲದೆ ಅವನ ಹೆಂಡತಿ ಕಣ್ಣೀರ್ ಹಾಕ್ತಾಳ, ತಾಯಿ ಜೀವ. ಈ ಪಾರ್ಟ್ನರ್ ಅನ್ನಿಸ್ಕೊಂಡವನು ನೀಟಾಗಿ ಆ ಮನೆ ಮೇಲೆ ಲೋನು ಗೀನು ಎಲ್ಲ ಮಾಡಿ ಇಟ್ಕೊಬಿಟ್ಟಿದ್ದಾನೆ. ಇವತ್ತು ಇವರು ಈ ಮನೆಯಿಂದ ಹೊರಗಡೆ ಬೀಳ್ಬೇಕು. ಯಾವಾಗ ಹೇಳದಲ್ಲ, ದೋಣಿ ಮುಳುಗಲಿಕ್ಕೆ ಹೊರಗಡೆಯವರೆಲ್ಲ ಕಾರಣ, ಒಳಗಡೆಯವರೇ, ನಮ್ಮ ಜೊತೆಲಿರೋರೆ, ನಮಗ್ ತುಂಬಾ ಹತ್ತಿರದವರ, ವರ್ಷಗಟ್ಟಲೆ ನಮ್ಮ ಜೊತೆಲಿರೋರೆ, ನಂಬಿಕೆ ದ್ರೋಹಿಗಳೇ. ನಮ್ ಗುರುಗಳಿಗೆ ನಾನು ನೋಡಿದ್ದೇನೆ, ಅನ್ನ ಇಟ್ಟು ಬದುಕು ಕೊಟ್ಟು, ಅವನ್ ಬದುಕು ಬೀದಿ ಬದುಕು, ಏನೋ ದುಡ್ಕೊಂಡು ಒಂದು 20-30 ಸಾವಿರ 40 ಸಾವಿರದ ಬದುಕು ಅಂತ ಕರೆದು ನಿಂತು ಮಗನ ಸ್ಥಾನ ಕೊಟ್ಟು ಏನು ಮಾಡಿಲ್ಲ. ಮಕ್ಳು ತಿಂದಿರೋ ಅನ್ನದ ತಟ್ಟೆ ಸಮೇತ ಎತ್ತಿದ್ದಾನೆ ಅಂದ್ರೆ ನೀವೇನಂತೀವಿ? ಅಪ್ಪ ಅಂತ ಏಸ್ಗೆ ಆ ವ್ಯಕ್ತಿ. ನಮ್ ಗುರುಗಳ ಮುಖ ನೋಡಿದ್ರೆ, ಅವ್ರ ಧರ್ಮಪತ್ನಿ ಮುಖ ನೋಡಿದ್ರೆ ಅಂತೂ ಆ ತಾಯಿ ಜೀವ, ತಂದೆ ಇಲ್ಲದ ಮಗು ಅಂತ ಬೆಳೆಸ್ತವ್ರ ಅವ್ರು. ಅಂತ ಒಂದು ಈ ವ್ಯಕ್ತಿ ಇಷ್ಟು ಬದಲಾಗ್ತಾನ, ನೀವೇ ದೇವ್ರು. ನಾ ಹೇಳ್ತಿದ್ದೆ, ಇವನು ಅತಿ ವಿನಯಂ. ಧನುರಾಶಿ ಅಂಥದ್ದೊಂದುಂಟು, ಹುಷಾರು. ನೀವು ಯಾರಿಗೂ ದುಡ್ಡು ಕೊಡಬೇಡಿ, ದುಡ್ಡು ತಗೋಬೇಡಿ. ಯಾರ ಜೊತೆ ವ್ಯವಹಾರ ಮಾಡಬೇಡಿ. ಕೊಟ್ಟವನ್ ಕೋಡಂಗಿ, ಈಸ್ಕೊಂಡವನು ನೀರು ಬದ್ರೆ, ಎರಡು ಬೇಡ. ಕೊಡೋದು ಬೇಡ, ತಗೊಳ್ಳೋದು ಬೇಡ. ನೋ ರಿಸ್ಕ್, ನೋ ನಥಿಂಗ್. ಯಾವ್ದು ಏನಿದೆಯೋ ಈ ವಾರ ಅದೇ ರೀತಿ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ದೊಡ್ಡ ರಿಸ್ಕ್ ಬೇಡ. ಇರೋ ಕೆಲಸ, ಕಾರ್ಯ, ವ್ಯವಹಾರ ಅಷ್ಟೇ. ಮಕರಂ ವಿಜಯಂ ಚೆನ್ನಾಗಿದೆ. ಪಾಲುದಾರಿಕೆಯಲ್ಲಿ ಎಚ್ಚರಿಕೆ, ತುಂಬಾ ವೇಗ ಇರ್ತೀರಿ. ನಿಮ್ಮ ಸ್ಪೀಡಿಗೆ ಕೆಲಸ ಆಗಲ್ಲ, ನಿಮ್ಮ ಸ್ಪೀಡಿಗೆ ಕೆಲಸಗಳು ಆಗುವುದಿಲ್ಲ. ಜಗ 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 ಜಂಪಿಂಗ್ 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 ಅನ್ನತಕ್ಕಂಥದ್ದು. ನಿಧಾನ ಹೋಗಿ, ಏನೂ ಆಗೋಲ್ಲ. ಅಲಂಕಾರ, ಒಪ್ಪ, ಊರಣ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬಂಗಾರ, ಬೆಳ್ಳಿ, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಬೋಟಿಕ್ಕು, ವಸ್ತ್ರ, ಗಾರ್ಮೆಂಟ್ಸು, ಇಂಟೀರಿಯರು, ಅಲಂಕಾರ, ಈ ಒಂದು ಕೇಶಾಲಂಕಾರ, ಸ್ಕಿನ್ ಸ್ಪೆಷಲಿಸ್ಟು, ಹೂವು, ಹಣ್ಣು, ಜ್ಯೂಸು, ಬೇಕರಿ, ಕಾಂಡಿಮೆಂಟ್ಸು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಸ್ಪೋರ್ಟ್ಸ್ ಲೈನ್, ಬ್ಯೂಟಿಫುಲ್ ಇಟ್ ವರ್ಕ್ಸ್ ಔಟ್. ಕುಂಭರಾಶಿ
ಬುಧ ವಕ್ರನೇ, ಪಂಚಮಾಧಿಪತಿ ವಕ್ರ, ದಶಮದಲ್ಲಿ ಕೂತಿದ್ದಾನೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ. ದಶಮದಲ್ಲಿ ಕೂತ್ಕೊಳ್ಳೋದು ಒಳ್ಳೇದೇ, ಬಟ್ ವಕ್ರ. ಸೊ ಅದರಿಂದ ನಿಮ್ ಕೆಲ್ಸಗಳು ಯಾಕೋ ಸ್ವಲ್ಪ ಡಿಲೇ, ತಾನಾಗಿ ಡಿಲೇ ಆಗ್ತದೆ. ಒಳ್ಳೇದಾಗ್ಲಿ, ಏನು ತೊಂದರೆ ಇಲ್ಲ. ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಒಂದ್ 3 ದಿನ ಎಸ್ ಅನ್ಬೇಡಿ, ನೋನು ಅನ್ಬೇಡಿ. ಹೌದಾ? ಹೇಳ್ತೀನಿ ರೀ ಸರ್. ಸೊ ಜಸ್ಟ್ ಡಾಕ್ಯುಮೆಂಟ್ ಸ್ಟಾರ್ಟ್ ಮಾಡಿ, ಒಂದೊಂದೇ ಬರಿತಾ ಬನ್ನಿ. ಕುಂಭರಾಶಿ ಇದು ಇಟ್ ಟೇಕ್ಸ್ ಟೈಮ್. ನಿಮ್ಮ ರಿಸರ್ಚ್ ವಿಲ್ ಗಿವ್ ಯು. ರಿಸರ್ಚ್ ಅಲ್ಲಿ ಎಳೆದ್ಬಿಡಿ, ಏನು ಮಾಡಬೇಡಿ, ನಂಬಲೇಬೇಡಿ, ಹೋಗ್ಲೇಬೇಡಿ. ನೋ ಬಿಸ್ನೆಸ್, ನೋ ಪಾರ್ಟ್ನರ್ಶಿಪ್, ನೋ ಫ್ರೆಂಡ್ಶಿಪ್ ಬಿಸ್ನೆಸ್. ಇರೋ ಕನ್ಸಲ್ಟೆನ್ಸಿ ವ್ಯವಹಾರಗಳಿದಾವೆ. ಬುಧ ಬರವಣಿಗೆ, ಪುಸ್ತಕ, ಲೇಖನ, ಮಾತುಗಾರಿಕೆ, ಪ್ರವಚನ, ಯೂಟ್ಯೂಬ್ ಚಾನೆಲ್ಸ್, ಕಿರುಚಿತ್ರ ಕಲಾವಿದೆ, ಗಾಯಕರು, ಹಾಡುಗಾರರು, ಸಂಕಲನಕಾರರು, ಬರವಣಿಗೆಕಾರರು, ಪುಸ್ತಕ ಪ್ರೇಮಿಗಳು, ಪುಸ್ತಕ ಮಾರಾಟಗಾರರು, ಚಿಕ್ಕ ಪುಟ್ಟದಾಗಿ ಸೂಪರ್ ಆಗಿ ನಡ್ಸ್ಕೊಂಡು ಹೋಗುತ್ತೆ. ಊಟಕ್ಕೆ ತೊಂದರೆ ಇಲ್ಲ, ಬಟ್ಟೆಗೆ ತೊಂದರೆ ಇಲ್ಲ, ಲಕ್ಸುರಿಗೆ ತೊಂದರೆ ಇಲ್ಲ, ಹ್ಯಾಪಿನೆಸ್ ತೊಂದರೆ ಇಲ್ಲ, ಮಿತ್ರರೊಂದಿಗೆ ಬಾಂಧವ್ಯವೂ ಕಡಿಮೆ ಇಲ್ಲ. ಅಷ್ಟು ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಉಚ್ಚಂಗತ, ಕುಜ ಪಂಚಮ, ಶುಕ್ರ ಆ ಚಂದ್ರನ ಮನೆಯಿಂದ ಸೀದಾ ಬಂದು ಲಾಭದಲ್ಲಿ ಕುಳಿತಿದ್ದಾನೆ. ಚೆನ್ನಾಗಿದೆ. ಹೈ ಎಂಡ್ ವಸ್ತುಗಳು, ಈ ಒಂದು ಏರ್ಲೈನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಶಿಪ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿ ತೊಡಗಿಸ್ಕೊ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ತೋಟಗಾರಿಕೆ, ತರಕಾರಿ, ಸೊಪ್ಪು, ಹೋಟೆಲ್ ಉದ್ಯಮ, ಅನ್ನವಿಡುವಂತ ಉದ್ಯಮ, ನೆರಳು ಕೊಡುವಂತ ಉದ್ಯಮ, ಉದ್ಯೋಗ ಕೊಡುವಂತ ಉದ್ಯಮ, ಅಂಥವುಗಳಲ್ಲಿ ಕೆಲಸ, ಕನ್ಸಲ್ಟೆಂಟ್ ಅಡ್ವೈಸರ್, ಫಿನಾನ್ಷಿಯಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ತುಂಬಾ ದೊಡ್ಡ ರಿಸ್ಕ್ ಇಲ್ಲದ ವ್ಯವಹಾರಗಳು. ಬುಧ ವಕ್ರ ಶಾರ್ಪ್ ಇರ್ತೀರಿ, ಗುರು ವಕ್ರ ಹೆಜ್ಜೆಗೂ ಹುಷಾರಿರ್ತೀರಿ. ಪ್ರತಿಯೊಂದು ಬರವಣಿಗೆ ಇಟ್ಟು ಮಾಡಿ. ತುಂಬಾ ಚೆನ್ನಾಗಿ ನಡೀತಕ್ಕಂಥ ಒಂದು ವಾರವಾಗಿರುತ್ತೆ, ತೊಂದರೆ ಇಲ್ಲ. ಮನೆ ತಗೊಳ್ಳೋದು, ಮನೆಯ ರಿಪೇರಿ ಖರ್ಚುಗಳು, ಈ ಒಂದು ಸೆಕೆಂಡ್ ಹ್ಯಾಂಡ್ ಮನೆ ತಗೊಂಡು ರೆಡಿ ಮಾಡಿ ಮಾರೋದು, ಲೇಔಟ್ ಡೆವಲಪ್ಮೆಂಟ್, ಪ್ರಾಪರ್ಟಿ ಡೆವಲಪ್ಮೆಂಟ್, ರಿಯಲ್ ಎಸ್ಟೇಟ್ ಅಲ್ಲಿ ಒಂಚೂರು ಪರಿಶ್ರಮ, ಒತ್ತಡ, ಅಷ್ಟು ಬಿಟ್ಟರೆ ಮಿಕ್ಕಂತೆ ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.